ಸಾಮರ್ಥ್ಯ ಇರ್ತದೆ. ನೀನ್ ಮುಂದಕ್ಕೆ ಹೋಗ್ತೀಯಾ, ಹಿಂದಕ್ಕೆ ಹೋಗ್ತೀಯಾ, ಲೆಫ್ಟ್ ಹೋಗ್ತೀಯಾ, ರೈಟ್ ಹೋಗ್ತೀಯಾ, ಏನ್ ಮಾಡ್ತೀಯೋ ಅದು ನೆವರ್, ಅದು ದೇವರಿಗೆ ಬಿಟ್ಟಿದ್ದಲ್ಲ. ಬಟ್ ಏನು ಇಲ್ದಾಗ ನೀನು ಸಂಪೂರ್ಣವಾಗಿ ದೇವರ ಮೇಲೆ ನಂಬಿಕೆ ಇಟ್ಟು ಹೋಗುವಾಗ, ದೇವರ ನಡೆಸುವಿಕೆ ನಿನ್ನೊಂದಿಗೆ ಇರುವಾಗ ಆ ಸಂತೋಷನೇ ಬೇರೆ, ಆ ನಿಜ ಗುಣದ ಸ್ಥಿತಿಯೇ ಬೇರೆ, ಆ ಒಂದು ಕೃಪೆನೇ ಬೇರೆ. ಆದ್ರಿಂದ ನನ್ನ ದೇವರು ಈಗಿನ ನಾವೆಲ್ಲರೂ ಹೇಳೋಣ, ನಮ್ಮನ್ನು ಬಲಪಡಿಸಲು ಸಾಮರ್ಥ್ಯನು. ನೀವೆಲ್ಲರೂ ಸೆಕೆಂಡ್ ಕೊಟ್ಟು ಹೇಳಿದ್ರೆ ನನಗೆ ಬಹಳ ತುಂಬಾ ಸಂತೋಷ, ಹೆಲ್ಪ್ ಆಗ್ತದೆ. ಎಲ್ಲರೂ ಹೇಳಿ, ನಿನ್ನ ದೇವರು, ನನ್ನ ದೇವರು ನಿನ್ನನ್ನು ಬಲಪಡಿಸಲು ಶಕ್ತನು. ಹಲ್ಲೆಲೂಯಾ. ಹಂಗೆ ಇಟ್ಕೊಳ್ರಿ. ಕೈ ಬಿಸಿ ಆಗಿದೆಯಾ? ಬೆಂಕಿ ಅಲ್ಲ ಕೈ. ಹಲ್ಲೆಲೂಯಾ. ನನ್ನ ದೇವರು ನಿನ್ನನ್ನು ಬಲಪಡಿಸಲು ಶಕ್ತನು. ಓಕೆ, ಈ ಕೈ ಬಿಡ್ರಿ. ದೇವರು ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ಆತ್ಮೀಯರೇ, ಯಾವಾಗ ದೇವರು ನಮ್ಮನ್ನು ಬಲಪಡಿಸಲಂತ? ಯಾವಾಗ ನಮ್ಮನ್ನು ಬಲಪಡಿಸಲಂತ ಹೇಳ್ರಿ? ಏನಿಲ್ಲದಾಗ ದೇವರು ಬಲ ಬೇಕು. ಎಲ್ಲ ಇದ್ದಾಗ ಅಲ್ಲ ಪ್ರಿಯರೇ, ನಮಗೇನಿರಲ್ವೋ ಆಗ ದೇವರು ಬಲ ನಮಗೆ ಬೇಕು. ಎಲ್ಲ ಇದ್ದಾಗ ನಾವು ನಡೀತಾ ಇರ್ತೀವಿ, ಸಾಫಿಯಾಗಿ ನಡೀತಾ ಇರ್ತದೆ, ಏನು ತೊಂದರೆ ಇರಲ್ಲ. ಏನ್ ತೊಂದರೆ ಬಂದ್ರು ಅದು ಹೋಗ್ತಾನೆ ಇರ್ತದೆ. ಬಟ್ ಏನಿಲ್ಲದಾಗ ದೇವರನ್ನು ನಾವು ನೋಡಿ ನಡೆಯುವುದೇ, ದೇವರ ವಾಕ್ಯವನ್ನು ನೋಡಿ, ದೇವರ ವಾಕ್ಯವನ್ನು ತಿಳಿದು, ದೇವರ ವಾಕ್ಯವನ್ನು ಇಟ್ಕೊಂಡು ನಡೆಯುವುದೇ ದೇವರ ದೈವಿಕ ಕೃಪೆ. ಆತನ ವಚನ ಹೇಳುತ್ತದೆ, ಆತನು ನಿನ್ನನ್ನು ಅರಣ್ಯದಲ್ಲಿಯೂ ಮರುಭೂಮಿಯಲ್ಲಿಯೂ ಬಂಡೆಗಳ ಸಂದುಗಳ ಮಧ್ಯದಲ್ಲಿಯೂ ಇಕ್ಕಟ್ಟಿಗಳ ಮಧ್ಯದಲ್ಲಿಯೂ ಪರಿಸ್ಥಿತಿ ಯಾವುದೇ ಕ್ಲಿಪ್ತ ಪರಿಸ್ಥಿತಿಯಲ್ಲಿಯೂ ಆತನು ನಡೆಸಿ ನಿನ್ನನ್ನು ಬಲಪಡಿಸಲು ಆತನು ಸಾಮರ್ಥ್ಯನು. ಇದನ್ನು ನೀನು ಮರಿಬಾರ್ದು, ಯಾವುದೇ ಕ್ಷಣದಲ್ಲಿ ನೀನು ಮರಿಬಾರ್ದು. ನಿನ್ನ ಜೊತೆ ಇರುವ ಸ್ನೇಹಿತರಿಗಾಗಲಿ ನಿನ್ನ ಕುಟುಂಬಸ್ಥರಿಗಾಗಲಿ ನೀನು ಈ ಮಾತು ಹೇಳಬೇಕು, ದೇವರು ನಡೆಸಲು ಸಾಮರ್ಥ್ಯ ಎಂಬುದಾಗಿ. ಒಂದು ವೇಳೆ ಅವರು ಯೇಸು ಕ್ರಿಸ್ತನ ತಿಳಿಲಾರ್ದವರೇ ಇರ್ಬೋದು, ಯೇಸು ಕ್ರಿಸ್ತನ ಅರಿಯಲಾರ್ದವರೇ ಇರ್ಬೋದು, ಆದ್ರೆ ನಿನ್ನ ಅಭಿಷೇಕದ ಬಲ, ನೀನು ಅಭಿಷೇಕದಿಂದ ನಿನ್ನ ನಾಲಿಗೆಯಿಂದ ಅದು ಹೇಳುವಾಗ, ನಿನ್ನ ಅಭಿಷೇಕದ ಮಾತುಗಳು ನಿನ್ನ ಬಾಯಿಂದ ಹೋಗುವಾಗ ಅವರಿಗೆ ನಂಬಿಕೆ ಬರ್ತದಂತ. ಹೇಳೋದು ಬೇರೆ, ಹೇಳೋ ವಿಧಾನದಲ್ಲಿ ಹೇಳಿದ್ರೆ ಬೇರೆ, ಹೇಳೋದು ಬೇರೆ, ಎಲ್ಲ ಹೇಳ್ತೀವಿ ಅದು ಬೇರೆ, ಆದ್ರೆ ವಿಶ್ವಾಸದಿಂದ ಹೇಳೋದು ಬೇರೆ. ಅದಕ್ಕೆ ಸ್ವಾಮಿ ಹೇಳ್ತಾನೆ, ನಿನಗೆ ವಿಶ್ವಾಸ ಇದೆಯಮ್ಮ, ನಿನಗೆ ವಿಶ್ವಾಸ ಇದೆಯಾ? ಆ ವ್ಯಕ್ತಿ ಹೇಳ್ತಾಳ, ಅಪ್ಪ ಅಯ್ಯ ನನಗೆ ವಿಶ್ವಾಸ ಇದೆ. ವಿಶ್ವಾಸ ಇದ್ರೆ ಹೋಗು, ಸ್ವಸ್ಥವಾಗ್ತದೆ. ಹಲ್ಲೆಲೂಯಾ. ಏನ್ ಬೇಕಂತ ಇಲ್ಲಿ? ನಿನ್ನ ಹಣ ಕೇಳ್ತಾ ಇಲ್ಲ ಸ್ವಾಮಿ, ನಿನ್ನ ಆಸ್ತಿ ಕೇಳ್ತಾ ಇಲ್ಲ, ನಿನ್ನ ಐಶ್ವರ್ಯ ಕೇಳ್ತಾ ಇಲ್ಲ, ನಿನ್ ಕರಗಿದೆಯೋ ಬೆಳಗಿದೆಯೋ ಹೆಂಗಿದೆಯೋ ಅದು ಸ್ವಾಮಿಗೆ ಬೇಕಾಗಿಲ್ಲ. ನಿನ್ನಲ್ಲಿರುವ ವಿಶ್ವಾಸ ಯೇಸು ಸ್ವಾಮಿ ಮುಂದೆ ಇರುವುದಾದ್ರೆ ನಿನ್ನನ್ನು ದೇವರು ತಾನು ಬಂಡೆಯ ಮೇಲೆ ನಿಲ್ಲಿಸಲಿಕ್ಕೆ ಸಾಮರ್ಥ್ಯನಂತ. ಪಾಪವೆಂಬ ನಿನ್ನ ತೆಗೆದು ನಿನ್ನನ್ನು ಬಂಡೆಯ ಮೇಲೆ ಸ್ವಚ್ಛವಾದ ನೆಲದಲ್ಲಿ ನಿಲ್ಲಿಸಲಿಕ್ಕೆ ಆತನ ಸಾಮರ್ಥ್ಯನು. ಮತ್ತೆಂದಿಗೂ ಕೂಡ ಬುದ್ಧಿ ಅಂಟದಂತೆ ನಿನ್ನನ್ನು ಕಾಪಾಡಲು ಆತನು ಸರ್ವಶಕ್ತನಾದ ದೇವಾದಿ ದೇವರು. ಆತನ ವಚನ ಹೇಳ್ತದೆ, ಆತನು ಇಲ್ಲದಲ್ಲಿಯೂ ನಿನ್ನನ್ನು ಆಶೀರ್ವಾದ ಮಾಡುವ ದೇವರು, ಮರುಭೂಮಿಯಲ್ಲಿಯೂ ನಿನ್ನನ್ನು ಆಶೀರ್ವಾದ ಮಾಡುವ ದೇವರು. ಈ ದಿನ ಯೆಶಾಯನ ಪ್ರವಾದನೆ ಗ್ರಂಥ 41ನೇ ಅಧ್ಯಾಯ 17 ವಾಕ್ಯ 15 ಈ ದಿನ ನಾವು ದೇವರ ವಾಕ್ಯವನ್ನು, ದೇವರ ಸಂದೇಶವನ್ನು ನಾವೆಲ್ಲರೂ ಕೇಳೋಣ. ಪ್ರಿಯ ಆತ್ಮೀಯರೇ, ಯೆಶಾಯನ ಪ್ರವಾದನೆ ಗ್ರಂಥ 41ನೇ ಅಧ್ಯಾಯ 17, 18. ಆತನು ಬಾಯಾರಿದ ನಾಲಿಗೆಗೆ, ನೋಡ್ರಿ ವಾಕ್ಯ ಹೋದ್ರೆ ಯಾರಾದ್ರೂ, ಬಾಯಾರಿದ ನಾಲಿಗೆಗೆ ಒಣಗಿ ನೀರನ್ನು ಹುಡುಕಿದ ಓದದ ದೀನ ದರಿದ್ರರಿಗೆ ಯೆಹೋವನೆಂಬ ನಾನು ಪ್ರಸನ್ನನಾಗುವೆನು. ಇಸ್ರಾಯೇಲರ ದೇವರಾದ ನಾನು ಅವರನ್ನು ಕೈಬಿಡೆನು. ಏನ್ ಮಾಡಲ್ಲ ಅಂತ ದೇವರು ಎಲ್ಲ ಹೇಳ್ರಿ. ದೇವರು ಏನ್ ಮಾಡಲ್ಲ ಹೇಳ್ರಿ? ಏನ್ ಮಾಡಲ್ಲ ಹೇಳ್ರಿ? ದೇವರು ಕೈ ಬಿಡಲ್ಲ. ಈ ನಂಬಿಕೆ ನಮಗೆ ಬೇಕು. ದೇವರು ಕೈ ಬಿಡಲ್ಲ. ಬ್ರದರ್ ಸಿಸ್ಟರ್, ನೀವ್ ಹೇಳ್ಬೇಕು ಒಬ್ರಿಗೊಬ್ರು, ದೇವರು ನಮ್ಮನ್ನು ಕೈ ಬಿಡಲ್ಲಮ್ಮ, ದೇವರು ನಮ್ಮನ್ನು ಕೈ ಬಿಡಲ್ಲಪ್ಪ. ದೇವರು ನಿರಂತರ ನಮ್ಮನ್ನು ಕೈ ಹಿಡಿದು ನಡೆಸುವ ದೇವರು. ಆತನ ಹಿಂಗ್ ಕೈ ಬಿಟ್ಟಾನೆ ಹೇಳ್ರಿ? ಆತನು ನಿನ್ನನ್ನು ಪ್ರೀತಿಸಿ ಕರ್ಕೊಂಡಿದ್ದಾನೆ, ನಿನ್ನನ್ನು ಆರಿಸಿ ತೆಗೆದುಕೊಂಡಿದ್ದಾನೆ.
ಇಂಥವರ ಮರೆಯನ್ನು ದೇವರು ಕೇಳದೆ ಬಿಟ್ಟವನು ಬಿಡುವನು ಸಾಧ್ಯವಿಲ್ಲ ಪ್ರಿಯರೇ. ನಿನಗೆ ನನಗೆ ಸೈತಾನ ಹೇಳ್ತಾನೆ, ಇನ್ನೇ ನೀನು ದೇವರಿದ ನಿನಗೆ ಏನ್ ಮಾಡ್ದಪ್ಪ ನಿನಗೆ ದೇವರು ಏನ್ ಮಾಡಿದಾನೆ ಹೇಳಿ, ಇಷ್ಟು ಕಷ್ಟ ನಿನಗೆ, ನೀನು ಒಳ್ಳೆಯವನು, ನೀನು ಒಳ್ಳೆಯವನು, ನೀನು ಸಾಕಿ ಮನುಷ್ಯ, ಯಾರನ್ನು ಬೈದವನಲ್ಲ, ಯಾರನ್ನು ದೂಷಿಸಿದವನಲ್ಲ ನೀನು, ಮತ್ತೆ ನಿನಗೆ ಯಾಕೆ ಇಷ್ಟು ಕಷ್ಟ? ನೋಡು ಲೋಕದಲ್ಲಿ ಹೆಂಗಿದ್ದಾರೆ ನೋಡು, ಅವ್ರು ಹಿಂಗಿದ್ದಾರೆ ಎಲ್ಲ ಮಾಡ್ತಾ ಇದಾರೆ, ಅವರು ತುಂಬಾ ಚೆನ್ನಾಗಿದ್ದಾರೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಯಾರು ಹೆಂಗೆ ಇರಲಿ, ನೀನು ದೇವರ ವಾಕ್ಯ ನಂಬಬೇಕು, ದೇವರ ವಾಕ್ಯ ನಂಬಬೇಕು. ನೀನು ನಂಬಿದವರ ಪ್ರೀತಿ ಎಲ್ಲ ಕೂಡ ತಣ್ಣಗಾಗ್ಬೋದು, ನೀನು ನಂಬಿದ ನಿನಗೆ ತೋರಿಸಿದ ಪ್ರೀತಿ ಎಲ್ಲ ತಣ್ಣಗಾಗ್ಬೋದು, ಅದು ಮನುಷ್ಯರ ಪ್ರೀತಿ. ದೇವರ ವಾಕ್ಯ ಇರ್ತದೆ, ನಾನು ನಿಮ್ಮನ್ನು ಕೈ ಬಿಟ್ಟೇನೆ. ಹಲ್ಲೆಲೂಯಾ. ನಾನು ನಿಮ್ಮನ್ನು ಕೈ ಬಿಟ್ಟೇನೆ. ಯಾವ ಪರಿಸ್ಥಿತಿಯಲ್ಲಿ ನೀವು ಪ್ರಾರ್ಥನೆ ಮಾಡಿದ್ರು ದೇವರು ನಿಮ್ಮನ್ನು ಕೈ ಬಿಟ್ಟಾನ? ದೇವರು ಕೈ ಬಿಡುವ ದೇವರಲ್ಲ ಪ್ರಿಯರೇ. ಈ ಲೋಕದ ಪ್ರೀತಿ ಯಾರಾದ್ರೂ ನಿನ್ನ ಕೈ ಹಿಡ್ಕೊಳ್ತೀನಿ, ನಿನಗೆ ಭರವಸೆ ಕೊಟ್ಟು ನಾನು ಇದೀನಿ ಅಂತ ಹೇಳಿದ್ರೆ ಅವರು ಮಧ್ಯದಲ್ಲೇ ನಿನ್ನ ಬಿಟ್ಟು ಹೋಗ್ಬೋದು. ಮನುಷ್ಯರ ಸ್ವಭಾವ ಅಷ್ಟೇ ಪ್ರಿಯರೇ, ಮನುಷ್ಯರು ಯಾರು ನಂಬಾರ. ಅದಕ್ಕೆ ದಾವಿದನು ಹೇಳ್ತಾನೆ, ನರರಲ್ಲಿ ಭರವಸೆ ಇಡೋದಕ್ಕಿಂತ ಪ್ರಭುಗಳನ್ನು ನಂಬುವುದಕ್ಕಿಂತ ರಾಜಾದಿರಾಜನ್ ಎಂಬುದೇ ಒಳ್ಳೆಯದು. ಯಾರು ನಂಬಬೇಕು ನಾವು? ಯಾರ ಕಡೆಗೆ ನೋಡ್ಬೇಕು ನಾವು? ನಮ್ಮ ಸಹಾಯ ಎಲ್ಲಿಂದ ಬರ್ತದೆ ಎಂಬುದಾಗಿ ನಾವು ತಿಳಿದವರಾಗಿ ಏನ್ ಮಾಡ್ಬೇಕು ನಾವು ಗೊತ್ತಾ ಪ್ರಿಯ? ವಾಕ್ಯ ಹೇಳ್ತದೆ, ಆತ ನಮ್ಮನ್ನು ಕೈ ಬಿಡಲ್ಲ. ಪ್ರತಿ ಪರೀಕ್ಷೆಯಲ್ಲಿ ನೀನು ಪ್ರಾಣ ಹೋಗುವಾಗಲೂ ಕೂಡ ದೇವರಿಗೆ ಸ್ತೋತ್ರ ಹೇಳು, ದೇವರು ನನ್ನನ್ನು ರಕ್ಷಿಸಲು ಸಾಮರ್ಥ್ಯ ಎಂಬುದಾಗಿ ನಂಬಬೇಕು. ಸತ್ಯ ಪ್ರೇರಿತ ನಂಬ್ರಿ. ಲೋಕದ ಪ್ರೀತಿ ದೀಪದ ಹಾಗೆ, ಎಣ್ಣೆ ಇದ್ರೆ ಮಾತ್ರ ದೀಪ, ಎಣ್ಣೆ ಇದ್ರೆ ಮಾತ್ರ ದೀಪ. ಎಣ್ಣೆ ಆದ ನಂತರ ದೀಪ ಏನಾಗ್ತದೆ ಅಲ್ರಿ? ಆರೋಗ್ತದೆ. ಆದ್ರೆ ದೇವರ ಪ್ರೀತಿ ಅಂತ ಗೊತ್ತಾ? ಸೂರ್ಯನ ಹಾಗೆ. ಈ ಸೃಷ್ಟಿ ಎಲ್ಲಿವರೆಗೆ ಇರ್ತದೋ ಸೂರ್ಯನ ಅಲ್ಲಿವರೆಗೆ ಇರ್ತಾನೆ. ಚಪ್ಪಳ ಹೊಡೆದು ದೇವರಿಗೆ ಆತ್ಮೀಯ ಸಹೋದರಿ ಸಹೋದರ, ದೇವರ ವಚನ ಹೇಳ್ತದೆ, ಆತ ನಿನ್ನನ್ನು ಕೈ ಬಿಡಲ್ಲ. ಮುಂದಿನ ವಚನ ಹೇಳ್ತದೆ, ಮುಂದಿನ ವಚನ ಸ್ವಲ್ಪ ಕೆಳಗಡೆ, ಗೋಳು ಗುಡ್ಡಗಳಲ್ಲಿ ನದಿಗಳನ್ನು ಏನ್ ಮಾಡ್ತಾನಂತ ಆತನು? ನದಿಗಳನ್ನು ತಗ್ಗುಗಳಲ್ಲಿ ಹೊರತೆಗಳನ್ನು ಹೊರಡಿಸಿ ಅರಣ್ಯವನ್ನು ಕೆರೆಯಾಗಿಯೂ ಮರುಭೂಮಿಯನ್ನು ಕುಗ್ಗೆಗಳಾಗಿಯೂ ಮಾಡುವೆನು. ನೀನು ಒಂದು ಅರಣ್ಯ ಭೂಮಿ ಆಗಿದೆಯಾ? ನೀನೊಂದು ಮರುಭೂಮಿ ಆಗಿದೆಯಾ? ನೀನೊಂದು ಬಂಡೆ ಆಗಿದೆಯಾ? ದೇವರ ವಾಕ್ಯ ಹೇಳ್ತದೆ, ನಿನ್ನಿಂದಲೇ ಅನೇಕ ಕುಗ್ಗೆಗಳನ್ನು ಹೊರಡಿಸಲಿಕ್ಕೆ ಆತನ ಸಾಮರ್ಥ್ಯನು. ನಿನ್ನ ಮಾತುಗಳಿಂದ ಅನೇಕ ಆಶೀರ್ವಿಸಲ್ಪಡುವಂತೆ ಕಾರ್ಯ ಮಾಡಲು ನನ್ನ ದೇವಾದಿ ದೇವರು ಶಕ್ತನು. ನಿನ್ನ ಬಾಯಿ ಮಾತಿನಿಂದಲೇ ಅನೇಕರು ಕರ್ತನ ಕಡೆಗೆ ಬರುವಂತೆ ನಿನ್ನ ನಾಲಿಗೆಯನ್ನು ಅಭಿಷೇಕಿಸಿ, ನಿನ್ನ ಮಾತುಗಳು ಜೀವ ಜಲದ ಹೊರತೆಯಂತೆ ಅನೇಕ ಜನಗಳಿಗೆ ನಿನ್ನ ಮಾತುಗಳು ಪ್ರಯೋಜನಾರ್ಥವಾಗಿ ಮಾಡಲು ನನ್ನ ದೇವರು ಸಾಮರ್ಥ್ಯ. ಪ್ರಿಯರೇ, ಸಾಮರ್ಥ್ಯ. ನಿನ್ನ ಬಾಯಿ ಮಾತನ್ನು ಆಶೀರ್ವಾದ ಮಾಡಲಿಕ್ಕೆ ಶಕ್ತನು, ನಿನ್ನ ಜೀವಿತವನ್ನು ಆಶೀರ್ವಾದ ಮಾಡಲಿಕ್ಕೆ ಶಕ್ತನು. ಈಗ ಕಣ್ಣಿಗೆ ಕಾಣ್ತಿರುವ ಜೀವ ಅಲ್ಪವಲ್ಲ ಏನು ಅಂತ ಹೇಳ್ಬೇಡ. ನಿನ್ನ ಜೀವಿತದಲ್ಲಿ ಭವಿಷ್ಯತ್ತು, ದೊಡ್ಡ ಭವಿಷ್ಯತ್ತು ಇಟ್ಟಿದ್ದಾನೆ ನನ್ನ ದೇವರು. ಹಲ್ಲೆಲೂಯಾ. ಅದು ನಿನಗೆ ಗೊತ್ತಿಲ್ಲ, ನಿನ್ನ ಭವಿಷ್ಯತ್ತು ನಿನಗೆ ಗೊತ್ತಿಲ್ಲ, ನಿನ್ನ ತಾಯಿ ತಂದೆಗೆ ಗೊತ್ತಿಲ್ಲ, ಸೈತಾನಿಗೆ ಗೊತ್ತಂತ. ಏನು ನಿನ್ನ ಭವಿಷ್ಯತ್ತು ನೀನು ಏನಾಗ್ತಿ ಅಂತ ಸೈತಾನಿಗೆ ಗೊತ್ತು. ಆದ್ರಿಂದ ಸೈತಾನ ಅಲ್ಲೇ ನಿನ್ನ ಟ್ರ್ಯಾಕ್ ಮಾಡ್ತಾನೆ. ನೀನು ಮುಂದೆ ಹೋಗ್ಬಾರ್ದು. ನೀನು ಮುಂದೆ ಹೋದ್ರೆ ಅನೇಕರಿಗೆ ಆಶೀರ್ವಾದ ವಾಕ್ಯ, ನೀನು ಮುಂದೆ ಹೋದ್ರೆ ಅನೇಕರಿಗೆ ಬ್ಲೆಸ್ಸಿಂಗ್ ಆಗ್ತೀಯ, ನೀನು ಮುಂದೆ ಹೋದ್ರೆ ನೀನು ಆಶೀರ್ವಾದ ಅಂದ್ರೆ ಅನೇಕರಿಗೆ ಆಶೀರ್ವಾದವಾಗಿ ಕಾಣ್ತೀಯ. ಆದ್ರೆ ಸೈತಾನ ಏನ್ ಮಾಡ್ತಾನೆ? ಟ್ರ್ಯಾಕ್ ಮಾಡ್ತಾನೆ. ನೀನು ಪ್ರಯತ್ನ ಏನಿರ್ಬೇಕು ಗೊತ್ತಾ? ನಾನು ಆಶೀರ್ವಾದ ಹೊಂದಿದ್ದ ವ್ಯಕ್ತಿಯಾಗಿ ಕಾಣ್ಬೇಕು. ನೀನ್ ಯಾರ ಮುಂದೆ ಮಾತಾಡಿದ್ರು ಸೋಲಿನ ಮಾತು ಮಾತಾಡಬಾರ್ದು. ಏನ್ ಮಾತಾಡ್ಬೇಕು ಹೇಳ್ರಿ? ಸೋಲಿನ ಮಾತು ಯಾವತ್ತೂ ಮಾತಾಡ್ಬಾರ್ದು. ಅಯ್ಯೋ ಅಂತ ಹೇಳ್ಬಾರ್ದು, ದೇವರು ನನ್ನನ್ನು ಆಶೀರ್ವಾದ ಮಾಡಿದನು ಅಂತ ಹೇಳ್ಬೇಕು. ಹೇಳ್ರಿ, ದೇವರು ನನ್ನನ್ನು ದೇವರ ಆಶೀರ್ವಾದದಿಂದ ಇರೋದ್ರೆ ಇಷ್ಟು ಫ್ರೀಡಮ್ ಆಗಿ ಕುಂದಿರ್ತೀವಿ. ಹೊತ್ತು ಯಾರಿಗಿದೆ ನಿನ್ನಷ್ಟು ಫ್ರೀಡಮ್? ದೇವರ ಆಶೀರ್ವಾದ ಇದೆಲ್ಲ ಗಾಗಿ ದೇವರು ಕೊಟ್ಟಂತ ಒಂದು ಕೃಪೆ ಯಾರಿಲ್ಲ. ಇದು ದೇವರು ನಿನ್ನ ಆಶೀರ್ವಾದ ಮಾಡಿದ. ನೀನು ಹೇಳ್ಬೇಕು ಸಂಪೂರ್ಣವಾಗಿ. ಸೈತಾನ ನಿನ್ನ ಮುಂದೆ ಒಂದು ವೇಳೆ ನೀನು ಮಲಗಿದ ಸ್ಥಳದಲ್ಲಿ, ನೀನು ಪ್ರಾರ್ಥನೆ ಕೋಣೆಯಲ್ಲಿ, ನೀನು ಕೆಲಸ ಮಾಡುವಲ್ಲಿ ಸೈತಾನಿಗೆ ವ್ಯತಿರೇಕವಾಗಿ ಮಾತನಾಡುವಾಗ ನೀನು ಅದನ್ನು ದಾಟಿ ಹೋಗ್ಬೇಕಂತ ಕೆಲವೊಂದ್ಸಲ ನಿಮಗೆ ಬಲಹೀನತೆ. ನೀನು ಬಲಹೀನನು, ನಾನು ಬಲಹೀನನು, ಅಮ್ಮ ತಾಯಿ ನೀನು ಬಲಹೀನಳೆ. ಆದ್ರೆ ಅದನ್ನು ದಾಟಿ ಮೀರಿ ಹೇಳ್ಬೇಕು ನಾವು, ದೇವರು ನನ್ನನ್ನು ಆಶೀರ್ವಾದ ಮಾಡಿದ್ದಾನೆ. ವಾಕ್ಯ ಹೇಳ್ತದೆ, ಜೀವ ಮರಣಗಳು ನಾಲಿಗೆ ವಶೆಯಾಗಿದ್ದಾವಂತ. ಏನಂದ್ರೆ ಜೀವ ಮರಣಗಳು ನಾಲಿಗೆ. ನಿನ್ನ ನಾಲಿಗೆಯಿಂದ ನೀನೇ ಹೇಳ್ಬೇಕು, ನನಗೆ ದೇವರು ನನ್ನನ್ನು ಆಶೀರ್ವಾದ ಮಾಡಿದ್ದಾನೆ. ಹೇಳುವ ಒಂದ್ಸಲ, ದೇವರು ನನ್ನನ್ನು ಆಶೀರ್ವಾದ ಮಾಡಿದ್ದಾನೆ. ಹೇಳ್ಬೇಕು, ದೇವರು ನಮ್ಮನ್ನು ಏನ್ ಮಾಡಿದ್ದಾನೆ ಅಂದ್ರೆ ಆಶೀರ್ವಾದ ಮಾಡಿದ್ದಾನೆ. ಹಲ್ಲೆಲೂಯಾ. ನಾವು ಸಾಮಾನ್ಯ ಜನರಲ್ಲ, ಕರೆಯಲ್ಪಟ್ಟ ಜನರು. ನಮ್ಮಲ್ಲಿ ಒಂದು ಪ್ರತ್ಯೇಕವಾದ ಆಡಳಿತ ಇದೆ, ಪ್ರತ್ಯೇಕವಾದ ಒಂದು ದೊರೆತನ ನಮ್ಮ ಕೈಯಲ್ಲಿದೆ. ಆತನ ಬಾಹುಬಲದ ಮೇಲೆ ದೊರೆತನ ಅಡಕವಾಗಿದೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಆತನು ನಮಗಾಗಿ ಬಂದ
ಮಗನೋ ಎಂಬುದಾಗಿ. ಪ್ರಿಯ ಆತ್ಮೀಯ ಸಹೋದರಿ ಸಹೋದರ, ನಿನ್ನನ್ನು ಆಶೀರ್ವಾದ ಮಾಡಿದ ದೇವರು ಮರಿಬಾರದು. ಬೆಳಗಿನ ಜೀವಿತವನ್ನು ದೇವರು ಚಿಕ್ಕುವಂತೆ ಮಾಡಿದ್ದಾನೆ. ಎಲ್ಲೆಲ್ಲಿ ಬರಡು ಭೂಮಿ ಇದೆಯೋ ಬಾರಿದಂತ ಜೀವ ಇದೆಯಾ? ಇಲ್ಲಿವರೆಗೆ ನಿರೀಕ್ಷೆಯಿಂದ ಬದುಕಿದ ಜನರು ನಾವೆಲ್ಲರೂ ಗೊತ್ತಾ? ಯಾವ ನಿರೀಕ್ಷೆಯಿಂದ ಬದುಕಿದ ಜನರು ದೇವರು ಒಂದು ಹೊಸ ಉಪ್ಪಿನೊಂದಿಗೆ ದೇವರು ಇಲ್ಲಿ ನಿಲ್ಲಿಸಿದ್ದಾನೆ. ಕಾರಣ ನಾವೇನು ಸ್ವಲ್ಪ ಅಲ್ಲ, ನಮ್ಗೇನಿಲ್ಲ ಅಂತಲ್ಲ, ನಾವೇನೇ ದೇವರು ನನ್ನನ್ನು ಆಶೀರ್ವಾದ ಮಾಡಿದ್ದಾನೆ. ಹಲ್ಲೆಲೂಯಾ. ದೇವರು ನನ್ನನ್ನು ಆಶೀರ್ವಾದ ಮಾಡಿದ ಅಂದಾಗ ನಿನ್ನ ಮುಂದೆ ಸೈತಾನ ಏನಾಗ್ತಾನೆ ಅಂದ್ರೆ ಅವಮಾನ ಹೊಂದುತ್ತಾನೆ. ನಾವು ದೇವರೇ ಆಶೀರ್ವಾದ ಮಾಡಿದಾಗ ಆಶೀರ್ವಾದ ತಪ್ಪಿಸೋರು ಯಾರಪ್ಪ? ಅದಕ್ಕೆ ಪ್ರಸಂಗ ಹೇಳ್ತಾನೆ, ನಾವು ನೆಟ್ಟಿಗೆ ಮಾಡಿದ್ರೆ ಯಾರು ಸೊಟ್ಟ ಮಾಡಲಕ್ಕ ಆಗಲ್ಲ, ಸೊಟ್ಟ ಮಾಡಿದ್ರೆ ನೆಟ್ಟಿಗೆ ಮಾಡ್ಲಿಕ್ಕೆ ಆಗಲ್ಲ. ನಾವು ಸಂಪೂರ್ಣ ಒಪ್ಪಿಕೊಳ್ಬೇಕು, ನಾನು ಆಶೀರ್ವಾದ ಹೊಂದಿದ ವ್ಯಕ್ತಿ, ನನ್ನಲ್ಲಿ ಒಂದು ಪ್ರತ್ಯೇಕವಾದ ಆಶೀರ್ವಾದ ಇದೆ ಅಂತ ನೀನು ಹೇಳಿದಾಗ ಆಶೀರ್ವಾದ ನಿನ್ನಲ್ಲೇ ಇರ್ತದೆ. ಆಶೀರ್ವಾದ ನೀನು ಅನೇಕರಿಗೆ ಆಶೀರ್ವಾದಕ್ಕೆ ಕಾರಕನಾಗ್ತೀಯ. ವಾಕ್ಯ ಹೇಳ್ತದೆ, ಪ್ರಿಯರೇ, ಅನೇಕರು ಅವರು ನಾಯಿಗೆ ಒಪ್ಕೊಳ್ಳುವುದೇ ಗೊತ್ತಾ? ದೇವರು ನನಗೇನು ಮಾಡಿಲ್ಲ, ದೇವರು ನನಗೇನು ಕೊಟ್ಟಿಲ್ಲ, ದೇವರು ನನಗೇನು ಮಾಡಲಿಲ್ಲ, ದೇವರು ನನಗೆ ಅದನ್ನು ತೆಗೆದಾಕಲಿಲ್ಲ, ದೇವರು ನನಗೆ ಇದನ್ನು ತೆಗೆದಾಕಲಿಲ್ಲ, ಎಂದೋ ಸತ್ತು ಮಣ್ಣಾದ ಜೀವಿತ ನಮ್ಮ ಜೀವಿತವನ್ನು ಈ ಮಟ್ಟದಲ್ಲಿ ದೇವರು ಆಶೀರ್ವಾದ ಮಾಡಿದನಂದ್ರೆ ದೇವರಿಗೆ ಎಷ್ಟು ಕೋಟಿ ಸ್ತೋತ್ರ ಹೇಳಿದ್ರು ಸಾಕು. ಪ್ರಿಯ ಆತ್ಮೀಯವೇ, ಆತನ ವಚನ ಹೇಳ್ತದೆ, ಅರಣ್ಯದಲ್ಲಿ ಗುಬ್ಬೆಗಳನ್ನು ಹೊರಡಿಸಲು ಸಾಮರ್ಥ್ಯನು. ಇಲ್ಲಿವರೆಗೂ ಶಾಪವಾಗಿ ಮಾರ್ಪಟ್ಟ ಬಾಯಿ ನಿಮ್ಮೆಲ್ಲರ ಬಾಯಿಗಳು ಈ ದಿನ ಆಶೀರ್ವಾದಕಾರವಾಗಿ ಮಾರ್ಪಟ್ಟ. ಹಲ್ಲೆಲೂಯಾ. ನಿಮ್ಮ ಮನೆಗಳಲ್ಲಿ ಶಾಪದ ಮಾತುಗಳು ಮಾತನಾಡ್ತಾ ಇದ್ರ, ನಿನ್ನ ಬಾಯಿಂದ ಜೀವ ಜಲದ ಹೊರತೆ ಬರಬೇಕು. ಇದನ್ನ ಪ್ರಯತ್ನಿಸು, ದೇವರು ಸಹಾಯ ಮಾಡಲಿಕ್ಕೆ ಶಕ್ತನು. ಇದಿಲ್ಲ ಅಂತ ಹೇಳ್ಬೇಡ, ಯೇಸು ನನಗೆ ಕೊಟ್ಟಿದ್ದಾನಂತ ಹೇಳು, ಯೇಸು ನನಗೆಲ್ಲ ಸಹಾಯ ಮಾಡಿದಂತ ಹೇಳು. ಪ್ರಿಯ ಆತ್ಮೀಯ ಸಹೋದರಿ ಸಹೋದರ, ದೇವರ ವಾಕ್ಯ ಹೇಳ್ತದೆ, ನಿನಗಿರುವುದರಲ್ಲೇ ನೀನು ಸ್ಯಾಟಿಸ್ಫೈಡ್ ಆಗಿ ಸಂತೃಪ್ತಿಯಾಗಿರು. ಅದನ್ನು ಕಲಿಬೇಕು ನಾವು. ಅದನ್ನು ಕಲಿತಾಗ ನಮಗೆ ಸಂತೃಪ್ತಿ ಜೀವನ. ಎಲ್ಲ ಬೇಕಂದಾಗ ಎಲ್ಲ ದುಃಖ, ದೇವರು ಏನು ಕೊಟ್ಟಿದ್ಯೋ ಅದರಲ್ಲಿ ನನಗೆ ಸಂತೋಷ. ಏನ್ ಕೊಟ್ಟಿದ್ಯೋ ಅದರಲ್ಲಿ ನನಗೆ ಸಂತೋಷ, ಅದಷ್ಟಲ್ಲೇ ನನಗೆ ಸಂತೋಷ ಪ್ರಭು ಎಂಬುದಾಗಿ ನೀನು ಪ್ರತಿದಿನ ಪ್ರಾರ್ಥನೆ ಪೂರ್ವಕವಾಗಿ ದೇವರೊಂದಿಗೆ ನೀನು ನಡೆಯುವುದಾದ್ರೆ ನಿನ್ನನ್ನು ಇಡ್ಲಿಕ್ಕೆ ಯಾರ ಕೈಯಿಂದಲೂ ಸಾಧ್ಯವಿಲ್ಲ. ಹಲ್ಲೆಲೂಯಾ. ನಿನ್ನ ನಿಲ್ಲಿಸಿಕೊಳ್ಳಲಿಕ್ಕೆ ಕೂಡ ಆಗಲ್ಲ. ಎಷ್ಟೋ ಜನ ಪ್ರಯತ್ನಿಸಿರ್ಬೋದು ನಿಲ್ಲಿಸಿಕೊಳ್ಬೇಕೆಂಬುದಾಗಿ, ಅವ್ರನ್ನ ಅಂಟಿಕೊಳ್ಬೇಕೆಂಬುದಾಗಿ, ಅವ್ರನ್ನ ಇಟ್ಕೊಳ್ಬೇಕೆಂಬುದಾಗಿ, ಅದು ಸಾಧ್ಯವಿಲ್ಲದ ಮಾತು. ಪ್ರಿಯ ಆತ್ಮೀಯ ಸಹೋದರಿ ಸಹೋದರ, ದೇವರ ಜೊತೆಗೆ ನೀನಿದೆಯಾ, ದೇವರೊಂದಿಗೆ ನೀನಿದೆಯಾ, ದೇವರೊಂದಿಗೆ ನೀನು ನಡೀತಾ ಇದೆಯಾ, ದೇವರ ಮಾತು ಕೇಳ್ತಾ ಇದೆಯಾ, ದೇವರಿಗೆ ನೀನು ಒಬ್ಬೆಯಾಗಿದೆಯಾ, ವಿಧೇಯರಾಗಿದೆಯಾ, ದೇವರನ್ನು ಕೈ ಬಿಡ್ತಾನೆ. ವಾಕ್ಯ ಹೇಳ್ತದೆ, ನಾನು ಇಸ್ರಾಯೇಲರನ್ನು ಕೈ ಬಿಡಲ್ಲ. ನೀನು ಯಾರು? ನೀವೆಲ್ಲ ಯಾರು ಹೇಳ್ರಿ? ದೇವರಿಂದ ಕರೆಯಲ್ಪಟ್ಟ ಜನಾಂಗ. ಹೆಸರು ಬೇರೆ ಇರ್ಬೋದು, ಜಾತಿ ಬೇರೆ ಇರ್ಬೋದು, ಮತ ಬೇರೆ ಇರ್ಬೋದು, ಮನುಷ್ಯರು ಬೇರೆ ಇರ್ಬೋದು, ಆದ್ರೆ ದೇವರು ವಾಕ್ಯ ಹೇಳ್ತದೆ, ನಾನು ನಿಮ್ಮೆಲ್ಲರನ್ನು ಆರಿಸಿಕೊಂಡಿದ್ದೀನಿ. ಹಲ್ಲೆಲೂಯಾ. ಏನ್ ಮಾಡಿದಂತ ದೇವರು? ಓದಪ್ಪ ವಚನ ಮತ್ತೊಂದ್ಸಲ ಓದು. ಆ ವಚನ ಮತ್ತೊಂದ್ಸಲ ಅಷ್ಟೇ ಮಾಡ್ತೀವಿ ಆತ್ಮೀಯರೇ. ಬಾಯಾರಿ ನಾಲಿಗೆ ಒಣಗಿ ನೀರನ್ನು ಹುಡುಕಿ ಹೊಂದದ ದೀನ ದರಿದ್ರರಿಗೆ ಯೆಹೋವನೆಂಬ ನಾನು ಪ್ರಸನ್ನನಾಗುವೆನು. ಏನ್ ಮಾಡ್ತಾನಂತ ದೇವರು? ಪ್ರಸನ್ನನಾಗುವನು. ಇಸ್ರಾಯೇಲಿನ ದೇವರಾದ ನಾನು ಅವರನ್ನು ಕೈ ಬಿಡೆನು. ಏನ್ ಮಾಡ್ತಾನಂತ ದೇವರು? ಹಲ್ಲೆಲೂಯಾ, ಹಲ್ಲೆಲೂಯಾ. ಕೈ ಬಿಡ್ತಾನ ದೇವರು? ಕೈ ಬಿಡ್ತಾನ? ಇಲ್ಲಿವರೆಗೂ ನನ್ನ ನಿನ್ನ ಪಾಪ ನೋಡಿಲ್ಲ ದೇವರು. ನಾನೇನು ಅನೇಕ ಸಲ ಬಿದ್ದೋಗಿದ್ವಿ, ನಾನೇನು ಅನೇಕ ಸಲ ದೇವ್ರ ಮಾತು ಕೇಳಿದ್ರೆ ಬಿದ್ದೋಗಿದ್ವಿ ಪ್ರಿಯರೇ. ಆದ್ರೂ ದೇವ್ರು ಇಲ್ಲಿವರೆಗೂ ಬಿಟ್ಟಿಲ್ಲ. ನಮ್ಮ ಸ್ವಭಾವ ಕೂಡ ಸೇಮ್ ಇಸ್ರಾಯೇಲರಂತೆ. ಅವ್ರ ಅರಣ್ಯದಲ್ಲಿ ನಡೆದ್ರು ಕೂಡ ಅವರಿಗೆ ಸುಖ ಸಂತೋಷ ಇದ್ದಾಗ ಮಾತ್ರ ದೇವರಿಗೆ ಸ್ತೋತ್ರ ಸ್ತೋತ್ರ ಅಂತ ಹೇಳಿದ್ರು. ಯಾವಾಗ ಸ್ವಲ್ಪ ಮುಂದೆ ಬಂದು ಮತ್ತೆ ಯಥಾಚಿತ ತಥಾ ಪ್ರಜೆ ಮಗ ದೇವ್ರು ಏನ್ ಕೊಟ್ಟ ನಮ್ಗೆ? ಮೋಶೆ ಏನ್ ಕೊಟ್ಟ ದೇವ್ರು ನಮ್ಗೆ? ನೀನ್ ಬಂದೆಲ್ಲ ಕರ್ಕೊಂಡ್ ಬಂದೆಲ್ಲ, ನೀನ್ ಹಂಗ್ ಮಾಡ್ದಲ್ಲ, ನಮ್ಮನ್ನ ಹಿಂಗ್ ಮಾಡ್ದಲ್ಲ, ನಾವು ಅಲ್ಲೇ ಇರ್ತೀವಿ ಐಗುಪ್ತ ದೇಶದಲ್ಲಿ, ಅಲ್ಲೇ ಒಂದು ಊಟ ಸಿಗ್ತಿತ್ತು, ಇಲ್ಲಿ ಏನಿದೆ ಅಂತ ಬರೇ ಇದೆ ಹೇಳ್ತಾ ಇದ್ದಾರೆ. ಆದ್ರೆ ಮೋಶೆಗೆ ನಿರೀಕ್ಷೆ ಇದೆ, ನನ್ನ ದೇವರು ಸಕಲವನ್ನು ಕೊಡಲು ಸಾಮರ್ಥ್ಯ ನಿಮ್ಮದಾಗಿದೆ. ಇಲ್ಲಿರುವ ಪ್ರತಿಯೊಬ್ಬರು ಪ್ರಿಯ ಆತ್ಮೀಯ ಸಹೋದರಿ ಸಹೋದರ, ನೀನೊಬ್ಬ ಮೋಶೆ ಆಗ್ಬೇಕು. ಪ್ರಿಯ ಆತ್ಮೀಯ ಸಹೋದರಿ ಸಹೋದರ, ನೀನೊಬ್ಬ ಮಿರಿಯಾಮಳಾಗ್ಬೇಕು. ನಿನ್ನ ಜೀವಿತದಲ್ಲಿ ನೀನ್ ಹೇಳ್ಬೇಕು, ದೇವರಿಗೆ ದೇವ ಎಲ್ಲವನ್ನು ಕೊಡಲು ಸಾಮರ್ಥ್ಯ ಎಂಬುದಾಗಿ ಆ ವಾಕ್ಯ ಹೇಳ್ತದೆ. ಅಷ್ಟು ಜನರು ಪ್ರಾರ್ಥನೆ ಮಾಡಿದ್ರೆ ಸ್ವರ್ಗವೇ ಭೂಮಿಗೆ ಇರುವಂತ ದೇವರು ಮಾಡ್ಬೋದು. ಆದ್ರೆ ಅವರು ಪ್ರಾರ್ಥನೆ ಮಾಡಲಿಕ್ಕೆ ಶಕ್ತಿ ಇಲ್ಲವರಲ್ಲಿ ಮೋಶೆಗೆ ದೇವರು ಪ್ರಾರ್ಥನೆ ಮಾಡಲು ಶಕ್ತಿ ಇದೆ. ಆತನ ಕೇಳಿದಾಗಲೆಲ್ಲ ದೇವರು ಮನ್ನ ಸುರಿಸ್ತಾ ಇದ್ದಾರೆ, ಆತನ ಕರೆದಾಗಲೆಲ್ಲ ದೇವರು ಬೆಂಕಸ್ತಂಭವಾಗಿ ಬರ್ತಾ ಇದ್ದಾರೆ, ಆತನ ಪ್ರಾರ್ಥನೆ ಮಾಡಿದಾಗಲೆಲ್ಲ ದೇವರು ಅಗ್ನಿಸ್ತಂಭವಾಗಿ ಬರ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ದೇವರ ಹೃದಯ ಮೋಶೆಗೆ ಗೊತ್ತು. ನೀನು ನಾನು ದೇವರ ಹೃದಯಕ್ಕೆ ತಿಳ್ಕೊಳ್ಬೇಕು. ಅವ್ರು ಇಲ್ಲ ಅಂತ ಇದ್ದಾರೆ, ಅವ್ರು ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಅವರೆಲ್ಲ ದೇವರು ಕರೆಯ
ಕರೆಯಲ್ಪಟ್ಟ ಜನಾಂಗ, ಸಮಸ್ತವು ಸಾಧ್ಯ. ಪ್ರಿಯ ಆತ್ಮೀಯ ಸಹೋದರಿ ಸಹೋದರ, ನಿನಗೆ ಆಶೀರ್ವಾದ ಇಲ್ಲ ಅಂತ ಹೇಳಿದವ್ರು ಯಾರು? ನಿನ್ನಲ್ಲಿ ಆಶೀರ್ವಾದನೇ ಇಲ್ಲ, ನೀನ್ ಹಂಗ್ ಮಾಡಿದ್ಯಾ, ಹಿಂಗ್ ಮಾಡಿದ್ಯಾ, ಆಫ್ರಿನ್ ತಿಂದಿದ್ಯಾ, ಟೈಟಲ್ ತಿಂದಿದ್ಯಾ, ಅದಕ್ಕೆ ನಿನಗೆ ದೇವರು ಅದನ್ನೆಲ್ಲ ಹೇಳಲ್ಲ. ದೇವರ ವಾಕ್ಯ ಹೇಳ್ತದೆ, ನಾನು ನಿನ್ನನ್ನು ಒಂದ್ಸಲ ಆಶೀರ್ವಾದ ಮಾಡಿದ್ದೀನಿ ಅಂದ್ರೆ ಯಾರು ಅದನ್ನು ಕಿತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ನಾನು ಶಪಿಸುವ ದೇವ್ರು ಅನ್ಕೊಂಡಿದ್ದೀರಾ? ಮತ್ತೆ ನಾವು ಶಾಪ ಹಾಕುವ ದೇವ್ರು ಅನ್ಕೊಂಡಿದ್ದೀರಾ? ಆಶೀರ್ವಾದ ಮಾಡೋದು ಗೊತ್ತು. ಯೌವನ ಜೀವಿತದಲ್ಲಿ ದೇವ್ರು ಅದೇ ಹೇಳ್ತದ, ಕಿತ್ಕೊಳ್ಳೋದು ನನಗೆ ಗೊತ್ತಿಲ್ಲ, ಕೊಡೋದು ನನಗೆ ಗೊತ್ತು, ನೀನೇನ್ ಮಾಡ್ತೀಯ ಮಾಡ, ಆದ್ರೆ ನನ್ನ ಭಕ್ತನು ನೀತಿವಂತನೆಂಬುದಾಗಿ ದೇವರು ಒಬ್ಬ ಭಕ್ತನ ಮೇಲೆ ಭರವಸೆ ಕೊಡ್ತಾ ಇದ್ದಾನೆ. ಇವತ್ತು ನಮ್ಮನ್ನು ನೋಡಿ ದೇವ್ರು ಹೇಳ್ಬೇಕು, ನನ್ನ ಭಕ್ತನ ಅಂತವನಲ್ಲ, ನನ್ನ ಭಕ್ತನ ಕಷ್ಟದಲ್ಲಿ ಕೂಡ ನನ್ನ ಮರೆಯಲ್ಲ ಎಂಬುದಾಗಿ. ಆ ರೀತಿ ನಾವು ಸಾಕುವುದಾದ್ರೆ ಈ ಲೋಕದಲ್ಲಿ ದೊಡ್ಡ ಶ್ರೀಮಂತರಾಗಿ ಅಂಬಾಣಿ ಆಗುವುದು ಬೇಕಾಗಿಲ್ಲ. ದೇವರ ಕೃಪೆ ನಿನ್ನೊಂದಿಗಿದ್ರೆ ನಿನ್ನಂತ ಶ್ರೀಮಂತ ಯಾವನೇ. ನಂಬ್ತಾ ಇದ್ದೀರಾ? ಪ್ರಿಯ ಆತ್ಮೀಯ ಸಹೋದರಿ, ನನ್ನ ಸಹೋದರ, ನೀನು ಸಾಮಾನ್ಯ ವ್ಯಕ್ತಿ ಅಲ್ಲ. ದೇವರು ನಿನ್ನನ್ನು ಕರೆದುಕೊಂಡ ವ್ಯಕ್ತಿ ನೀನು. ದೇವರು ನಿನ್ನನ್ನು ಆರಿಸಿಕೊಂಡ ವ್ಯಕ್ತಿ ನೀನು. ಯಾಕೋ ಗೊತ್ತಿಲ್ಲ, ದೇವರು ನಿನ್ನನ್ನು ಕರೆದುಕೊಂಡಿದ್ದಾನೆ. ಅನೇಕರಿದ್ದಾರೆ, ಭವಿಷ್ಯತ್ತಿನಲ್ಲಿ ಅನೇಕರಿದ್ದಾರೆ. ದೇವರು ಎಂಥವ್ರನ್ನು ಕರೆದು ಬರ್ಬೋದು. ಮೊನ್ನೆ ಫಿಲ್ಮ್ ಅಮಿತಾಬ್ ಬಚ್ಚನ್ ಒಂದು ಸಾಕ್ಷಿ ಕೊಡ್ತಾ ಇದ್ದಾರೆ, ಒಂದು ಮೀಡಿಯಾದ ಮುಂದೆ ನಿಂತು. ಅವರ ಸಾಕ್ಷಿ ಭಯಂಕರವಾಗಿದೆ. ಈಗ ನನಗೆ ಅದು ಹೇಳಲಿಕ್ಕೆ ಸಮಯವಿಲ್ಲ. ಅವರು ಆ ಜೀಸಸ್ ಬಗ್ಗೆ ಅದ್ಭುತವಾದಂತ ಮೆಸೇಜ್ ಕೊಡ್ತಾ ಇದ್ದಾರೆ, ಅದ್ಭುತವಾದಂತ ಒಂದು ಸಾಕ್ಷಿ ಕೊಡ್ತಾ ಇದ್ದಾರೆ. ಪ್ರೇರೆ ಈ ಎಲ್ಲ ಅದನ್ನೆಲ್ಲ ನಾವು ನೋಡ್ತಾ ಇದ್ರೆ ದೇವರು ಎಂತೆಂಥವ್ರು ಮುಟ್ಟಿದಾನಲ್ಲ, ಎಲ್ಲೆಲ್ಲಿ ಯಾರ್ಯಾರು ಟಚ್ ಮಾಡಿದಾನಲ್ಲ, ಯಾರ್ಯಾರು ದೇವರು ಟಚ್ ಮಾಡಿದಾನಂದ್ರೆ ಭಯಂಕರವಾದ ವ್ಯಕ್ತಿಗಳನ್ನು ಟಚ್ ಮಾಡಿದ್ದಾನೆ. ಬಟ್ ಅವ್ರು ಯಾರು ಇವತ್ತು ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ, ನಾವು ಇಲ್ಲಿದ್ದೀವಿ ಕಾಣ್ತಾ ಇಲ್ಲ. ನಮಗಿನ ಮೇಲೆ ಏನೇನೋ ನಡೀತಾ ಇದೆ ದೇವರ ವಿಷಯದಲ್ಲಿ. ಹಲ್ಲೆಲೂಯಾ. ದೇವರ ನಾಮ ಯಾವತ್ತೂ ಕೆಳಗಲ್ಲ ಪ್ರಿಯರೇ, ದೇವರ ನಾಮ ಯಾವತ್ತೂ ಉನ್ನತ. ಹಲ್ಲೆಲೂಯಾ. ನನ್ನ ಆತ್ಮೀಯ ಪ್ರಿಯ ಸಹೋದರಿ ಸಹೋದರ, ನಿನ್ನ ದೇವರು ಉನ್ನತನು. ನಿನ್ನನ್ನು ಕೈ ಬಿಡುವ ದೇವರಲ್ಲ, ನಿನ್ನನ್ನು ಮರೆತು ಹೋಗುವ ದೇವರಲ್ಲ. ನೀನೇನೋ ಮರ್ತ್ಬಿಟ್ಟ, ನನ್ನ ಮರ್ತೋಗ್ಬಿಟ್ಟ ನಿನ್ನ ದೇವರು ಅಂತ ಹೇಳ್ಬೋದು. ಸೇವಕರು ಮರಿಬೋದು ನಿಮ್ಮನ್ನ, ವಿಶ್ವಾಸಗಳೇ ಮರ್ತು ಹೋಗ್ಬೋದು ನಮ್ಮನ್ನ, ನಮ್ಮೆಲ್ಲರನ್ನು. ಬೇರೆ ನಮ್ಮಿಂದ ಸಹಾಯ ಹೊಂದಿದವರು ಮರ್ತು ಹೋಗ್ಬೋದು. ಆದ್ರೆ ನನ್ನ ದೇವರು ವಾಕ್ಯ ಹೇಳ್ತದೆ, ನಾನು ನಿನ್ನನ್ನು ಮರೆಯೇ. ಹಲ್ಲೆಲೂಯಾ. ಮರಿತಾನ ದೇವರು ಪ್ರೇರೆ? ನೀನು ದೇವರಿಗೆ ಆಸಕ್ತಿಯಿಂದ ನೀನು ಮಾಡಿದ ಪ್ರಾರ್ಥನೆ, ನೀನು ಸುರಿಸಿದ ಕಣ್ಣೀರು, ನೀನು ಪಟ್ಟ ಪ್ರಯಾಸ, ಇವ್ಯಾವು ಕೂಡ ನನ್ನ ದೇವರು ಮರೆತು ಹೋಗುವ ದೇವರಲ್ಲ. ನೀನು ಸ್ವಲ್ಪ ದೇವರಿಗೆ ಹೆಲ್ಪ್ ಮಾಡಿದ್ರು ಆ ಹೆಲ್ಪನ್ನು ದೇವರು ಮರೆತು ಹೋಗುವ ದೇವರಲ್ಲ, ಸದಾ ನನ್ನ ಜ್ಞಾಪಕದಲ್ಲಿ ಇಟ್ಕೊಳ್ಳುವ ದೇವರು. ನೋಡಿದ್ರೆ ಒಣನಾಲಿಗೆ ನೀರಿಗಾಗಿ ಹೆಂಗೆ ತೌಕ ಪಡ್ತಂತ ಹೇಳ್ರಿ. ಈ ದಿನ ಕಷ್ಟ ನಷ್ಟಗಳಲ್ಲಿ ಇದೀವಿ ನಾವೆಲ್ಲರೂ. ಯಾವಾಗ ನಮ್ಮ ಕಷ್ಟ ತೀರಿತಪ್ಪ, ಯಾವಾಗ ನಮ್ಮ ಬಾಧೆ ಹೋಯ್ತಪ್ಪ, ಯಾವಾಗ ಹೇಳ್ರಿ, ಯಾವಾಗ ನಮ್ಗೆ ಅವು ಯಾವ ಹೋಗಲ್ಲ ಪ್ರಿಯರೇ, ಅವು ಯಾವ ಹೋಗಲ್ಲ. ಒಂದ್ ವೇಳೆ ಹೋದ್ರೆ ದೇವರಿಗೆ ಸ್ತೋತ್ರ, ಹೋಗಂಗೆ ನಾವು ಒಬ್ಬ ವ್ಯಕ್ತಿಯನ್ನು ಇಟ್ಕೊಳ್ಬೇಕು. ಹಲ್ಲೆಲೂಯಾ. ಯಾವ ವ್ಯಕ್ತಿಗೆ ಸಂಬಂಧಪಟ್ಟ ವಿಷಯಗಳಿದ್ದಾವೋ ಆ ವ್ಯಕ್ತಿ ಬಳಿಗೆ ನಾವು ಹೋದ್ರೆ ಆ ವಿಷಯವೆಲ್ಲ ಕೂಡ ಪರಿಹಾರ ಆಗ್ತದೆ. ಯಾವ ವ್ಯಕ್ತಿ ಸಂಬಂಧಪಟ್ಟ ವ್ಯಕ್ತಿ ಇದ್ದಾರೋ ಆ ವ್ಯಕ್ತಿಯನ್ನು ಬಿಟ್ಟು ಬೇರೆ ವ್ಯಕ್ತಿಯನ್ನು ಹಿಡ್ಕೊಂಡ್ರೆ ಏನಾಗ್ತದೆ ಗೊತ್ತಾ, ನಮ್ಗೆ ಸಮಸ್ಯೆ ಬೆಳೀತದೆ ಹೊರತು ಸಮಸ್ಯೆ ಸಾಲ್ವ್ ಆಗೋದು ಸುಳ್ಳು. ನಾವೇನ್ ಮಾಡ್ಬೇಕಂತ ದೇವರು ವಾಕ್ಯ ಇರ್ತದೆ. ಅಮ್ಮ ಎದ್ದೇಳು, ಪ್ರತಿದಿನ ಪ್ರಾರ್ಥನೆ ಮಾಡು. ಅಮ್ಮ ಎದ್ದೇಳು, ಬೈಬಲ್ ಓದಕ್ಕೆ ಬಂದ್ರೆ ಬೈಬಲ್ ಓದು. ಅಮ್ಮ ನಿನ್ನ ಮಕ್ಕಳು ಪ್ರಾರ್ಥನೆ ಕಲಿಸು, ನಿನ್ನ ಕುಟುಂಬದಲ್ಲಿ ಪ್ರಾರ್ಥನೆ ಇರಲಿ, ನಿನ್ನ ಕುಟುಂಬದಲ್ಲಿ ಸಮಾಧಾನ ಇರಲಿ, ನೀನು ಪ್ರಾರ್ಥನೆ ಮಾಡು. ನೀನು ಮಣಕಲಾಗುವ ವ್ಯಕ್ತಿ ಆದ್ರೆ ನಿನ್ನಿಂದ ತರ ಕೂಡ ಮಣಕಲಾಗುವ ವ್ಯಕ್ತಿ ಆಗ್ತಾರೆ. ಹಲ್ಲೆಲೂಯಾ. ಕಷ್ಟ ಬಂದಾಗ ದೇವರಿಗೆ ಹೇಳು, ದೇವರು ರಿಪೀಟ್ ಆಗ್ತಾನೆ ಕಷ್ಟಕ್ಕೆ. ದೇವರು ಕಷ್ಟ ದಾಟಿ ಹೋಗುವನಲ್ಲ, ದೇವರು ಕಷ್ಟಕ್ಕೆ ವಿರುದ್ಧವಾಗಿ ಮಾತನಾಡುವ ದೇವರು ಕೂಡ ಅಲ್ಲ. ನೀನು ಕಷ್ಟ ಬಂದಾಗ ದೇವರಿಗೆ ರಿಪೀಟ್ ಆಗ್ಬೇಕು. ದೇವರಿಗೆ ಹೇಳ್ಬೇಕು ನೀನು, ದೇವರು ರಿಪೀಟ್ ಆಗುವ ರೀತಿಯಲ್ಲಿ. ಹಲ್ಲೆಲೂಯಾ. ದೇವರು ರಿಪೀಟ್ ಆಗುವ ರೀತಿಯಲ್ಲಿ ಏನ್ ಹೇಳ್ಬೇಕಂತ, ನಮ್ಗೆ ಭಾರ ಇದೆ, ಲೋಕದಲ್ಲಿ ಸಮಸ್ಯೆ ಇದೆ, ಕಷ್ಟ ಇದೆ, ಹಿಂಸೆ ಇದೆ, ಇವೆಲ್ಲ ದಾಟಿ ಹೋಗ್ಬೇಕು. ನಾವು ಇವೆಲ್ಲ ದಾಟಿ ಹೋಗ್ಬೇಕಂದ್ರೆ ನಮ್ಮ ಮುಂದೆ ಯಾರು ಇರ್ಬೇಕು ಹೇಳ್ರಿ? ಒಬ್ಬ ನಾಯಕನು. ಈಗ ನಾನು ಒಂದು ಉದಾಹರಣೆ ನಾವೆಲ್ಲರೂ ಒಂದು ಉದಾಹರಣೆ ಮಾತು ಕೇಳೋಣ. ಒಂಟೆಗಳು ಎಷ್ಟು ಜನ ನೋಡಿದ್ರಿ? ಒಂಟೆಗಳು ಬಹಳ ಭಾರ ಹೊರುವಂತ ಬಹಳ ಬಲಶಾಲಿಯಾದಂತ ಪ್ರಾಣಿಗಳು, ಬಹಳ ಬಲಿಷ್ಠವಾದಂತ ಪ್ರಾಣಿ. ಆ ಒಂಟೆಗಳ ಮೇಲೆ ಬೇರೆ ದೇಶಗಳಲ್ಲಿ ಆ ಒಂಟೆ ಮೇಲೆ ಬಹಳ ವೇಟ್ ಅಂದ್ರೆ ವಜೆ ಹಾಕಿದಾಗ ಅದು ವಜೆ ಓದಲಾರ್ದೆ ಯಜಮಾನನ ಕಂಡ್ರೆ ಮಣಕಲಾಗ್ಬಿಡ್ತದಂತ. ಯಜಮಾನನ ಕಂಡ್ರೆ ಮಣಕಲಾಗಿ ಇಟ್ಬಿಟ್ರೆ ಯಜಮಾನಿಗೆ ಗೊತ್ತಾಗ್ತದಂತ. ಇದಕ್ಕೆ ಬಹಳ ತುಂಬಾ ತೊಂದರೆಗಳಿದೆ, ಬಹಳ ವೇಟಲ್ಲಿದೆ, ಸ್ವಲ್ಪ ನಾನು ಆ ವಜೆ ತೆಗೆದಾಕಬೇಕೆಂಬುದಾಗಿ. ನಾನು ಮಣಕಲಾಗಿದ್ರೆ ಭೂಲೋಕದಲ್ಲಿ ಪರಲೋಕದಲ್ಲಿ ದೇವರಿಗೆ ಹೇಳ್ತಾರಂತ, ನನ್ನ ನಿನ್ನ ಭಕ್ತ ನೀನು ಮೊರೆ ಇಡ್ತಾ ಇದ್ದಾರೆ. ಆ ಮೊರೆಗೆ ಅವ್ರ ಕಷ್ಟ ಏನೂ ಗೊತ್ತಿಲ್ಲ, ಆ ಕಷ್ಟಕ್ಕೆ ಬೇಗನೆ ಪ್ರತಿಫಲವನ್ನು ಅನುಭವಿಸುತ್ತಿದ್ದಾರೆ. ನನ್ನ ಆತ್ಮೀಯ ಪ್ರಿಯ ಸಹೋದರಿ ಸಹೋದರ, ಯಾರು ಹೇಳಿದ್ದು ನಿನಗೆ ಆಶೀರ್ವಾದ ಇಲ್ಲ ಎಂಬುದಾಗಿ?
ನೀನ್ ಅನ್ಕೊಂಡ್ರೆ ಆಯ್ತಾ? ನೀನ್ ನಂಬೇಕಷ್ಟೇ. ನೀನ್ ನಂಬೇಕು ನಾನು ಆಶೀರ್ವಾದ ಹೊಂದಿದ ವ್ಯಕ್ತಿ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ದೇವರಿಂದ ಆಶೀರ್ವಾದ ಮಾಡ್ತಾನೆ ಗೊತ್ತಾ? ಈಗಿನ ಪರಿಸ್ಥಿತಿ ನೋಡ್ಬೇಡ, ಶ್ರೇಷ್ಠವಾದ ಕೃಪೆಯಿಂದ ನಿನ್ನನ್ನು ಆಶೀರ್ವಾದ ಮಾಡಲು ಶಕ್ತನು. ಎಂತ 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 ವರ ಹೇಳಿರೋದು? ಶ್ರೇಷ್ಠ ವರಗಳಿಂದ. ಹಲ್ಲೆಲೂಯಾ. ಶ್ರೇಷ್ಠವಾದ ಭೋಜನದಿಂದ, ಶ್ರೇಷ್ಠವಾದ ವಸ್ತ್ರದಿಂದ, ಶ್ರೇಷ್ಠವಾದ ಕೃಪೆಯಿಂದ, ಶ್ರೇಷ್ಠವಾದ ಮರ್ಯಾದೆಯಿಂದ, ಶ್ರೇಷ್ಠವಾದ ಘನತೆಯಿಂದ ನಿನ್ನನ್ನು ಸನ್ಮಾನಿಸಲು ಆತನ ಸಾಮರ್ಥ್ಯವು. 103ನೇ ಕೀರ್ತನೆ 5ನೇ ವಚನ. ಯಾರಾದ್ರೂ ಒಂದು ಸಹಾಯ ಮಾಡಲಿ. 103ನೇ ಕೀರ್ತನೆ 5ನೇ ವಚನ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸರ್ವಶಕ್ತನೇ ನಿಮಗೆ ಸ್ತೋತ್ರಪ್ಪ. ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನು ಪೂರ್ತಿಗೊಳಿಸುತ್ತಾನೆ. ಏನ್ ಮಾಡ್ತಾನಂತ ಆತನು? ಹಲ್ಲೆಲೂಯಾ. ನಾವೆಲ್ಲರೂ ಹೇಳುವ, ಎಲ್ಲರೂ ಹೇಳುವ, ಇದು ನಿಮ್ಗಾಗಿ ನಿಮ್ದಲ್ಲ, ನೀವು ಇನ್ನೊಬ್ಬರಿಗೆ ಶ್ರೇಷ್ಠ ವರಗಳಿಂದ ದೇವರು ನಿನ್ನ ಆಸೆಯನ್ನು ಪೂರ್ತಿಗೊಳಿಸುವಂತೆ. ಇಲ್ಲಿ ಯಾರಾದ್ರೂ ಈ ಮುಂಜಾನೆ, ನನಗೆ ಗೊತ್ತು ಬಳಲಿ ಬಂದಿರ್ಬೋದು, ಅನೇಕರ ಕಷ್ಟದಲ್ಲಿ ಬಂದಿರ್ಬೋದು, ಸಂಕಟ ಹಿಂಸೆಯಲ್ಲಿ ಬಂದಿರ್ಬೋದು, ಸ್ವಲ್ಪ ಜನ ದೇವರು ಪ್ರೇರಣೆ ಮಾಡ್ತಾ ಇದ್ದಾನೆ. ನೀನು ಇವತ್ತು ದೇವರು ವಾಗ್ದಾನ ಮಾಡ್ತಾ ಇದ್ದಾನೆ, ಶ್ರೇಷ್ಠವಾದ ವರಗಳಿಂದ ದೇವರು ನಿನ್ನನ್ನು ತುಂಬಿಸಲು ಸಾಮರ್ಥ್ಯನಾಗಿದ್ದಾನೆ. ಎಲ್ಲರೂ ಹೇಳ್ರಿ, ಒಬ್ಬರಿಗೊಬ್ರು ಎಲ್ಲರೂ ಹೇಳ್ರಿ, ಎಲ್ಲರೂ ಸೆಕೆಂಡ್ ಕೊಟ್ಟು ಹೇಳ್ರಿ, ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನು ಪೂರ್ತಿಗೊಳಿಸುವನು. ನಿನ್ಗೆ ಯಾವುದು ಬೇಕು ಹೇಳ್ರಿ, ನೀವು ಕೈ ಬಿಡ್ರಿ. ಈಗ ನೀನು ಕೋರಿದ್ದು ಬೇಕಾ, ದೇವ್ರು ಕೊಡೋದು ಬೇಕಾ? ಚಾಯ್ಸ್. ಹಂಗ ಬಹಳ ಸಲ ಅನ್ಕೊಳ್ಳಲ್ಲ ನಾವು. 100ರಲ್ಲಿ 90% ಕೂಡ ಹಂಗ ಅನ್ಕೊಳ್ಳಲ್ಲ. ಬರೀ ನಮ್ದೇ ಆದಂತ ಕಂಪ್ಲೇಂಟ್ ದೇವ್ರ ಮುಂದಿರ್ತಾರೆ. ಒಂದರಿಂದ ಒಂದು ಕಂಪ್ಲೇಂಟ್, ದೇವ ಇದೆ 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 ಅಂತ ಹಂಗೆ ಹೇಳ್ಬಾರ್ದು ದೇವರಿಗೆ. ದೇವಾ ನಿನ್ ಚಿತ್ತವಾಗಲಿ ನನ್ನ ಜೀವಿತ. ಸಾಯಕ್ ಬಿಡ್ತಾನೆ ದೇವ್ರು ನಿನ್ನ, ಮರಣಕ್ಕೆ ಒಪ್ಪಿಸ್ತಾನೆ ದೇವ್ರು ನಿನ್ನ, ಅವಮಾನಕ್ಕೆ ಒಪ್ಪಿಸ್ತಾನೆ ದೇವ್ರು ನಿನ್ನ. ಅವಮಾನ ಆಗ್ಲಿ ಹೇಳು, ಅವಮಾನ ಆಗ್ಲಿ, ಅವಮಾನ ಹೊಂದಬಾರ್ದ ನೀನು, ಅವಮಾನ ಆಗ್ಬಾರ್ದ ನಿನಗೆ. ಸಾಕ್ಷಾತ್ ದೇವರೇ ನರಾವತಾರಿಯಾಗಿ ತಂದೆಯ ಬಳಿಯಿಂದ ಬಂದು ಭೂಲೋಕದಲ್ಲಿ ಮಾನವರ ಪಾಪ ಕ್ಷಮಾಪಣೆಗಾಗಿ ಆತನೇ ಈ ಶಿಲುಬೆಯ ಮತ್ತು ನಮ್ಮೆಲ್ಲರ ಪಾಪಗಳನ್ನು ಸಹಿಸುವುದಕ್ಕಾಗಿ ಪ್ರಾಣವನ್ನು ಸಮರ್ಪಿಸಿ ಇದ್ರೆ ನಮ್ಗೆ ಅವಮಾನ ಆಗ್ಬಾರ್ದ? ತೊಂದರೆ ಇಲ್ಲ. ಹಲ್ಲೆಲೂಯಾ. ಪೌಲನು ಹೇಳ್ತಾ ಇದ್ದಾನೆ, ಈಗ ನಾನು ಸಾಯೋದಕ್ಕೂ ಕೂಡ ರೆಡಿ ಆಗಿದ್ದೀನಿ. ಎಂತ ಆಶೀರ್ವಾದ ಗೊತ್ತಾ? ಈ ಪೌಲನ ಈ ಚರಿತ್ರೆಯಲ್ಲಿ ಪೌಲನ ಹೆಸರು ಬರ್ತಿದ್ದಾನಂದ್ರೆ ಬಹಳ ಅದ್ಭುತವಾದ. ಯಾರ್ಯಾರು ಸುಮ್ಮನೆ ಬರ್ಲಿಕ್ಕೆ ಆಗಲ್ಲ ಪ್ರಿಯರೇ, ಯಾರ್ಯಾರು ಸುಮ್ಮನೆ ನಮ್ಮ ಮನಸ್ಸಿನಲ್ಲಿ ಇರ್ಲಿಕ್ಕಾಗಲ್ಲ, ಯಾರ್ಯಾರು ಘನವಾದವರು ಇರ್ತಾರೋ ಅವ್ರು ನಮ್ಮ ಮನಸ್ಸಿನಲ್ಲಿ ಇರ್ತಾರೆ. ದೇವರಿಗೆ ಕೂಡ ಅಷ್ಟೇ, ದೇವರಿಗೆ ಉಪಯುಕ್ತವಾದ ಪಾತ್ರೆಯನ್ನು ದೇವರು ತೆಗೆದುಕೊಳ್ತಾನೆ. ಎಲ್ಲವನ್ನೂ ದೇವರು ತೆಗೆದುಕೊಳ್ಳಿಕ್ಕೆ ಆಗಲ್ಲ. ಕೆಲವ್ರನ್ನ ಆಶೀರ್ವಾದ ಮಾಡ್ಬೋದು, ಕೆಲವ್ರನ್ನ ಕಷ್ಟದಲ್ಲಿ ಇಡ್ಸ್ಬೋದು, ಕೆಲವ್ರನ್ನ ಇನ್ನೂ ಕಠಿಣ ಪರಿಸ್ಥಿತಿಯಲ್ಲಿ ಇಡ್ಸ್ಬೋದು. ಇದು ಯಾವುದು ಅವ್ರು ನಷ್ಟಪಡಿಸಕ್ಕಲ್ಲ, ಅವ್ರ ಅನುಭವಕ್ಕಾಗಿ ಇನ್ನೊಂದು ಸ್ಟೆಪ್ ಅವ್ರು ಮೇಲೆ ಹೋಗೋದಕ್ಕಾಗಿ, ಅವ್ರಿಗೆ ಅನುಭವಕ್ಕಾಗಿ ಇದನ್ನು ದೇವರು ಮಾಡಿದಾಗ ನಾವೇನು ಅನ್ಕೊಳ್ತೀವಿ, ಅಯ್ಯೋ ದೇವ್ರಿಗೆ ನಾನೇನು ತಪ್ಪು ಮಾಡ್ಬಿಟ್ಟಿದ್ದೇನೆ, ಅದಕ್ಕೆ ನನಗೆ ಇಷ್ಟು ಕಷ್ಟ ಬಂದಿದ್ದು. ಅದು ಯಾವುದಕ್ಕೂ ಅಲ್ಲ, ದೇವರು ಇನ್ನೂ ಒಂದು ಸ್ಟೆಪ್ ನಿನ್ನನ್ನು ಆಶೀರ್ವಾದ ಮಾಡಲಿಕ್ಕಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಶ್ರೇಷ್ಠ ವರಗಳಿಂದ ದೇವ್ರು ಏನ್ ಮಾಡ್ತಾರೆ ಹೇಳಿ? ನಮ್ಮ ಆಸೆಯನ್ನು ಏನ್ ಮಾಡ್ತಾರೆ ಹೇಳಿ? ದೇವರು ಪೂರೈಸುವ ದೇವಾದಿ ದೇವರು, ಪೂರೈಸುವ ದೇವಾದಿ. ನಾವು ಹೇಳ್ಬೇಕು ಪರಿಸ್ಥಿತಿಗಳು ನೋಡಿ, ನನ್ನ ಎಲ್ಲ ಪರಿಸ್ಥಿತಿಗಳನ್ನು ಪೂರ್ತಿ ಮಾಡಲು ಸರ್ವಶಕ್ತನು ಬಂದಿದ್ದಾನೆ. ಹಲ್ಲೆಲೂಯಾ. ಸೈತಾನ್ ಹೇಳ್ತಾನೆ, ಯಾವುದಪ್ಪ 2019 ಟ್ರೈ ಮಾಡ್ತಾನೆ, 6 ವರ್ಷ ಆಗಿ ನಿನಗೆ ಆಶೀರ್ವಾದ ಬಂತ ನೀನು ಹೇಳಿಲ್ಲ ಆ ಮಾತು ಇವತ್ತು ಹೇಳಿದ್ರೆ, ಇವತ್ತೇ ಆಗಸ್ಟ್, ಇವತ್ತು ಆಗಸ್ಟ್ ಅಲ್ಲ, 8ನೇ ತಿಂಗಳು 24ನೇ ತಾರೀಕು. ಎಸ್ ಕರೆಕ್ಟಾ? ಇವತ್ತೇ ಕಡಂಗ ಪ್ರಿಯರೇ, ನಾವು ಅನ್ಕೊಳ್ತಾ ಇದ್ದೀವಿ ದೇವ್ರು ವಾಗ್ದಾನ. ನೋಡೋಣ, ದೇವ್ರು ಹಂಗೆ ಹೇಳಿಲ್ಲ ನಮ್ಗೆ. ಇವತ್ತೇ ನೀನ್ ನಂಬ್ತೀಯಾ ಅಂತ ಕೇಳ್ತಾನೆ ದೇವ್ರು. ಯೇಸು ಸ್ವಾಮಿಯ ಪ್ರತಿ ರೋಗಿಗಳನ್ನು ನೋಡಿ, ನೀನ್ ನಂಬ್ತೀಯಾ? ನೀನು ನಂಬಿಕೆ ಇದೆಯಾ? ಬೈಬಲ್ ಮತ್ತಾಯ, ಮಾರ್ಕ, ಲೂಕ, ಯೋಹಾನ ನೋಡಿ, ಆತನು ಯಾವತ್ತು ನಾಳೆ ಬಾ ಅಂತ ಹೇಳಿಲ್ಲ. ನೀನ್ ನಂಬ್ತೀಯಾ? ನಿನಗೆ ನಂಬಿಕೆ ಇದೆಯಾ? ನೀನ್ ನಂಬ್ತೀಯಾ ಅಂತ ಕೇಳಿದಾಗ ಕೆಲವರು ಹೇಳಿದ್ರು ನಂಬ್ತೀನಿ, ಕೆಲವರು ನಂಬಲಾರ್ದವ್ರು ಹೊರಗಡೆ ಹೋಗಿದ್ದಾರೆ. ಅದು ಏನು ಹೊಂದಲಿಕ್ಕೆ ಆಗಿಲ್ಲ ಆತನಿಂದ. ಅದಕ್ಕೆ ತೋಮ ಕೇಳ್ತಾರೆ, ಸ್ವಾಮಿ ತೋಮನ ಯಾರೊಬ್ಬ ಶಿಷ್ಯ ಕೇಳ್ತಾ ಇದ್ದಾನೆ, ಏನಂತ? ಇದೋ ದೇವ ನಮಗೆ ನಂಬಿಕೆಯನ್ನು ಹೆಚ್ಚಿಸು. ಏನೋ ನಂಬಿಕೆ, ಏನೋ ಏನ್ ಮಾಡ್ಬೇಕು? ನಂಬಿಕೆಯನ್ನು ಹೆಚ್ಚಿಸಿ ಗುಂಡ್ಕಲ್ಲಷ್ಟು ನಂಬಿಕೆ ಕೊಟ್ಟರೆ ಇರಬೇಕಾಗ್ತದ? ಶಾಶ್ವತ ಕಾಲ ಸಿದ್ರೆ ಸಾಕಪ್ಪ ಅಂತ ಹೇಳ್ತಾನೆ ದೇವ್ರು. ಎಷ್ಟು ಶಾಶ್ವತ ಕಾಲಷ್ಟು ನಂಬಿಕೆ ಇದ್ರೆ ಸಾಕು. ಈ ಅತಿಮೋಹನ ಕಿತ್ಕೊಂಡು ಸಮುದ್ರದಲ್ಲಿ ಬೀಳಂತ ಹೇಳಿದ್ರೆ ಹೋಗ್ತದೆ. ಈ ಬೆಟ್ಟ ಕೂಡ ಕಲ್ತದೆ ನೀನು ಪ್ರಾರ್ಥನೆ ಮಾಡ್ದಂತ ದೇವ್ರು ಹೇಳ್ತಾನೆ. ಆ ನಂಬಿಕೆ ನಮ್ಮಲ್ಲಿ ಇಲ್ಲ. ಅದು ಹೆಂಗಾಗ್ತದೆ? ನಾವು ವ್ಯತಿರೇಕ ಸ್ವಲ್ಪ ಅವಾಗ ಸೈತನ ವಿಷ ನಮ್ಮಲ್ಲಿ ಕೂಡ ಇದೆ. ಅವಾಗ ದೇವ್ರು ಅದೇಂಗಾಗ್ತದೆ
ಅದಕ್ಕಾಗ್ತದೆ ಪ್ರೇಮ. ಮತ್ತೆ ಇದೇ ಗಾಡಿ ನೀನ್ ಹೆಂಗ್ ಬಂದಿ ಇಲ್ಲಿಗೆ? ನೀನ್ ದೊಡ್ಡ ಮಂಡ, ನೀನ್ ದೊಡ್ಡ ಮಂಡಿ, ದೇವರಂದ್ರೆ ನಿಮ್ಗೆ ಆಗಲ್ಲ. ಆದ್ರೆ ಇಲ್ಲಿ ಹೆಂಗ್ ಬಂದಿ? ನಾನು ಹೇಳ್ಬಲ್ಲೆ, ದೇವರಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಕೂಡ. ಆ ದೇವರು ನಮ್ಮನ್ನು ಕರೆದಿದ್ದಾನೆ, ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾನೆ. ಆರಿಸ್ಕೊಂಡಾಗ ನೀನ್ ಯಾರು ನಾನು ಬರಲೇಬೇಕು. ರಾಜರಾಜನ ಸನ್ನಿಧಿಯಲ್ಲಿ ಬರ್ಬೇಕು. ಹಲ್ಲೆಲೂಯಾ. ರಾಜ ಆದನು, ಹಲ್ಲೆಲೂಯಾ. ರಾಜ ಆದನ್ನು ಎಲ್ಲಿ ಬರ್ಬೇಕು ಹೇಳ್ರಿ? ನಾಮನ್ ಬಂದಿದ್ದಾನಿಲ್ಲ ಬೇರೆ. ಅರಸಿನ ಪುಸ್ತಕ 5ನೇ ಅಧ್ಯಾಯದಲ್ಲಿ ನಾಮನ್ ಬಂದಿದ್ದಾನಿಲ್ಲ. ಎಲ್ಲಿ ಹೋಗಿದ್ದಾನೆ ಹೇಳ್ರಿ? ಅವನು ದೇವ್ರ ಸೇವಕರ ಹತ್ರ ಹೋಗಿ ತದನಂತರ ದೇವರು ಸ್ತುತಿಸ್ತಾ ಹೋಗ್ತಾರೆ ರಥದಲ್ಲಿ. ದೇವರು ಸ್ತುತಿಸ್ತಾನಪ್ಪ. ಎಲ್ಲಿ ಯಾವ ದೇಶದಲ್ಲಿ ಇಲ್ಲದ ವೈದ್ಯಕೆ ಕೇವಲ ದೇವರಲ್ಲಿ ಇದೆ ಅಂದ್ರೆ ದೇವರಿಗೆ ಸ್ತೋತ್ರ ಅಂತ ಹೇಳ್ತಿದ್ದಾನೆ. ಆ ಕಾರ್ಯ ನೀನು ನೋಡ್ಬೇಕು, ಆ ಸಂತೋಷ ನೀನು ನೋಡ್ಬೇಕಂದ್ರೆ ಬೇರೆ ಈ ಆತ್ಮೀಯ ಸಹೋದರಿ ಸಹೋದರ, ನಾನೊಂದು ಮಾತು ಹೇಳ್ತಾ ಇದ್ದಂದ್ರೆ, ಆಶೆ ದುಡ್ಡಿದ್ರೆ ಆಸ್ತಿ ಪಾಸ್ತಿಗಳಿದ್ರೆ ಸಂತೋಷ ಅಲ್ಲ. ನಿಜವಾದ ಸಂತೋಷ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ, ಆತನ ವಾಕ್ಯಗಳಿಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ದೇವರ ಆಶೀರ್ವಾದ ಮಾಡ್ಬೇಕೆಂಬುದಾಗಿ ಮುಂಜಾನೆ ದೇವರು ಹೇಳ್ತಾ ಇದ್ದಾರೆ ಬೇರೆ. ನಮ್ಮ ಜೀವಿತದಲ್ಲಿ ಅಲ್ಪ ಸ್ವಲ್ಪ ಅಡೆತಡೆಗಳಿರ್ತವೆ, ಅದನ್ನು ನಾವು ಸರಿ ಮಾಡ್ಕೊಳ್ಬೇಕು. ದೇವರು ಯಾಕೆ ಮಾಡ್ಲಂತ ಪ್ರಶ್ನೆ ಅಲ್ಲ, ಯಾಕೆ ಮಾಡ್ಲಂತ ಪ್ರಶ್ನೆ ಅಲ್ಲ, ನೀನು ಯಾಕೆ ಹೋಗಿಲ್ಲ ಅಂತ ನೀನು ಪ್ರಶ್ನೆ ಮಾಡ್ಕೋಬೇಕು. ದೇವ್ರು ಕೊಟ್ಟಿಲ್ಲ ಅಂತಲ್ಲ, ದೇವ್ರು ಕೊಟ್ಟಿಲ್ಲ ಅಂತಲ್ಲ, ನಾನು ಯಾಕೆ ಬಂದಿಲ್ಲ ಅಂತ ನೀನು ಪ್ರಶ್ನೆ ಮಾಡ್ಕೋಬೇಕು ಅಷ್ಟೇ. ದೇವ್ರು ಕೊಟ್ಟಿದ್ದಾನೆ, ಆ ಸಮಯ ನೀನು ಉಪಯೋಗ ಮಾಡ್ಕೊಂಡಿಲ್ಲ. ದೇವರ ಅವಕಾಶ ಕೊಟ್ಟಿದ್ದಾನೆ, ಆ ಸಮಯ ನೀನು ಉಪಯೋಗ ಮಾಡ್ಕೊಂಡಿಲ್ಲ. ನೀನು ಪ್ರಶ್ನೆ ಮಾಡ್ಕೋ, ದೇವ ಅವಕಾಶ ಕಳ್ಕೊಂಡಿದ್ದೀನಿ, ಮತ್ತೊಂದ್ಸಲ ನನಗೆ ಅವಕಾಶ ಕೊಡಪ್ಪ. ಹಲ್ಲೆಲೂಯಾ. ಮತ್ತೊಂದ್ಸಲ ಏನ್ ಮಾಡು? ಅವಕಾಶ ಕೊಡು, ಸಹಾಯ ಮಾಡಪ್ಪ ಎಂಬುದಾಗಿ ನೀನು ಕೇಳಬೇಕು. ನೀನು ಹೆಂಗಿರ್ಬೇಕು ಅಂತ ದೇವರ ಸನ್ನಿಧಿಗೆ ಬಂದಾಗ ಯೆಶಾಯನ ಪುಸ್ತಕದಲ್ಲಿ 41:7 ನೋಡುವಾಗ ಆತನು ಯಾರನ್ನು ಪರಮರಿತಾನೆ ಅಂತ ಹೇಳ್ರಿ? ದೀನ ದೀನ ದೀನ. ನೀನೆಷ್ಟೇ ಶ್ರೀಮಂತನಾಗಿರು ದೇವರ ಸನ್ನಿಧಿಯಲ್ಲಿ, ನೀನೆಷ್ಟೇ ಶ್ರೀಮಂತನಾಗಿರು, ಪ್ರಕಟಣೆ ಬರೆದ ಒಂದು ಮಾತು ಹೇಳ್ತಾ ಇದೆ, ನೀನು ಎಲ್ಲ ಇದೆ ಅಂತ ಅನ್ಕೊಳ್ತಾ ಇದ್ದೀವಿ, ಆದ್ರೆ ಏನಿಲ್ಲದವನು. ನೀನು ವಸ್ತ್ರ ಇಲ್ಲದವನು ಅನ್ಕೊಳ್ತಾ ಇದ್ದೀಯ, ಆದ್ರೆ ನೀನು ಬಟ್ಟೆ ಇಲ್ಲದವನು ಎಂಬುದಾಗಿ. ನೀನು ಐಶ್ವರ್ಯವಂತ ಅನ್ಕೊಳ್ತಾ ಇದ್ದೀವಿ, ಇಲ್ಲ 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 ಇಲ್ಲ, ಕೇವಲ ದರಿದ್ರನು ಎಂಬುದಾಗಿ. ದೇವರ ಸನ್ನಿಧಿಗೆ ಬಂದಾಗ ಹೆಂಗಿರ್ಬೇಕಂತ ನಾವು, ವಾಕ್ಯ ನಮಗೆ ಸೂಚನೆ. ಯಾರ ಪ್ರಾರ್ಥನೆ ದೇವ್ರ ಜನರಿಗೆ ಕೇಳ್ತಾನಂತ? ದರಿದ್ರರ ಪ್ರಾರ್ಥನೆ, ದರಿದ್ರರ ಪ್ರಾರ್ಥನೆ. ಹಲ್ಲೆಲೂಯಾ. ದರಿದ್ರರನ್ನು ತೆಗೆದುಕೊಂಡು ಆಶೀರ್ವಾದವಾಗಿ ಮಾರ್ಪಡಿಸಿದ ದೇವಾದಿ ದೇವರಿಗೆ ಕೃತಜ್ಞತೆಯನ್ನು ಹೇಳ್ತಾ, ದೇವ ಈ ಸ್ಥಿತಿಯನ್ನು ನೀಡಿದಿ, ಈ ಜೀವಿತ ನನಗೆ ಕೊಟ್ಟಿದಿ, ಇಷ್ಟು ಆರೋಗ್ಯ ನನಗೆ ಕೊಟ್ಟಿದಿ, ಇಷ್ಟು ಆರೋಗ್ಯದಿಂದ ನಾನು ನಿಲ್ಲಿಸಿದಿ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ, ದೇವರಿಗೆ ಮಹಿಮೆ. 2 ದಿವಸ ನನಗೆ ಆರಾಮಿಲ್ಲ, ನೆಗಡಿ ಹಾಕ್ಬಿಡಿ, ಫುಲ್ಲು ತಲೆ ಬಿಡ್ತೀನಿ. ಹಲ್ಲೆಲೂಯಾ. ಅದೇನಾಗಿದೆ ಗೊತ್ತಾ? ಹೋಗಿ ಬೆಳಗಿನ ಜಾವ ಯಾರು ಹೇಳಿದ್ರು ಒಂದು ಎಳ್ನೀರು ಕುಡಿದ್ರೆ ಚೆನ್ನಾಗಿರ್ತಂತ, ಒಂದಲ್ಲ 2 ಕುಡಿದು ಹೋಗಿ ಹೆಂಗಿರ್ತದೆ ತಗೊಳ್ರಿ. ಕೈ ತಲೆ ಹಿಡ್ಕೊಂಡ್ಬಿಟ್ಟಿದೆ, ಶೀತ ಫುಲ್ ಆಗ್ಬಿಟ್ಟಿದೆ, ಫ್ರೈಡೇ ಫುಲ್ಲು ತಲೆ ಬೇಯ್ತಾ ಇದೆ, ಏನ್ ಮಾಡ್ಬೇಕು ಅರ್ಥ ಆಗ್ತದೆ. ದೇವ ಸ್ತೋತ್ರ ಅಂತ ಹೇಳಿ ಸಂಡೇ ಹೆಂಗ್ ಮಾಡ್ಬೇಕು ಗೊತ್ತಿಲ್ಲ. ನಾನು ಹೋದವಾರ ಸಾಕ್ಷಿ ಕೊಟ್ಟೆ, ದೇವ್ರು ಇಲ್ಲಿವರೆಗೂ ನಾನು ಯಾವುದೇ ಇಲ್ಲದಂತೆ ಕಾಪಾಡಿ ನಡೆಸಿದ್ದಾನೆ ಅಂಬುದಾಗಿ. ಈ ವಾರ ನಾನು ಹಿಂದೆ ಹೋದ್ರೆ ಸರಿ ಹೋಗಲ್ಲ. ದೇವರು ನೀನು ಸಹಾಯ ಮಾಡ್ಬೇಕೆಂದಾಗ ದೇವ್ರ ಸಹಾಯ ಕೇಳಿದಾಗ ದೇವರು ನಿಮ್ಮ ಮುಂದೆ ನಿಲ್ಲಿಸಿ ಆತನ ವಚನಗಳನ್ನು ಬೋಧಿಸುವಂತೆ ದೇವರು ಸಹಾಯ ಮಾಡ್ತಾ ಇದ್ದಾರೆ. ದೇವರಿಗೆ ಮಹಿಮೆ ಉಂಟಾಗಲಿ. ಹಲ್ಲೆಲೂಯಾ. ಆತ್ಮೀಯ ಪ್ರಿಯ ಸಹೋದರಿ ಸಹೋದರ, ನಾವು ದರಿದ್ರತೆಯಲ್ಲಿ ಇರೋದು ತಪ್ಪಲ್ಲ. ದೇವರು ಅದರಿಂದ ಬಿಡಿಸ್ಲಿಕ್ಕೆ ಆತನ ಸಾಮರ್ಥ್ಯನು. ನಮ್ಮ ದರಿದ್ರತೆಯನ್ನು ಆತನ ಮುಂದೆ ಹೇಳ್ಕೊಳ್ಬೇಕು, ನಮ್ಮ ಬಲಹೀನತೆ ನಾವು ಆತನ ಮುಂದೆ ಹೇಳ್ಕೊಳ್ಬೇಕು. ದೇವ ನನಗಿದೆ, ನೀನೇನು ನಿನಗೆ ಗೊತ್ತು, ನಿನ್ನಲ್ಲಿ ಏನು ಬಲಹೀನತೆ ಇದೆ ನಿನಗೆ ಗೊತ್ತು, ನನ್ನಲ್ಲಿ ಏನು ಬಲಹೀನತೆ ಇದೆಯೋ ನನಗೆ ಗೊತ್ತು. ಮನುಷ್ಯರಿಗೆ ಯಾರಿಗೂ ಗೊತ್ತಿಲ್ಲ ನನ್ನ ಒಳಗಿನ ಅಂತರಾತ್ಮದಲ್ಲಿರುವ ಬಲಹೀನತೆ. ಆದ್ರೆ ನೀನ್ ಎಲ್ಲ ಹೇಳ್ಬೇಕು ಗೊತ್ತಾ? ಇಲ್ಲಿ ಬಂದಾಗ ಏನು ಮುಚ್ಚಿಡಬಾರ್ದು. ನೀನ್ ಎಲ್ಲ ತಂದೆ ಮುಂದೆ ಹೇಳ್ಬೇಕು, ದೇವಾನ ನಿಂತವನು, ದೇವಾನ ನಿಂತ ಸಹೋದರಿ, ಇಂಥ ಸಹೋದರಿ ಎಂಬುದಾಗಿ ಹೇಳಿದಾಗ ದೇವರ ಆಶೀರ್ವಾದ ಮಾಡಲು ಶಕ್ತನು. ಪ್ರಿಯ ಆತ್ಮೀಯ ಸಹೋದರಿ ಸಹೋದರ, ಎಲ್ಲ ಹೇಳ್ರಿ, ನಿನ್ನ ಜೀವಿತ ಇದ್ದಂತೆ ಇರುವುದಿಲ್ಲ. ದೇವರು ಮತ್ತೊಂದು ರಿಪೀಟ್ ನಿನಗೆ ಲೈಫ್ ಅನ್ನು ಕೊಡ್ಲಿಕ್ಕೆ ಆತನು ಸಾಮರ್ಥ್ಯ. ಹಲ್ಲೆಲೂಯಾ. ಇಲ್ಲಿವರೆಗೂ ಬಳಲಿ ಬೆಂಡಾಗಿದೆಯಾ? ಇಲ್ಲಿವರೆಗೂ ಸೋತು ಸೊರಗಿ ಹೋಗಿದೆಯಾ? ಅನೇಕರು ನಂಬಿ ಮೋಸ ಹೋಗಿದೆಯಾ? ನನ್ನ ಯೇಸುವಿನ ನಂಬಿ ಮೋಸ ಹೋದವರು ಚರಿತ್ರೆಯಲ್ಲಿ ಯಾರು ಕೂಡ ಇಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ಮತ್ತೊಂದು ಸಾರಿ ನಾವು ಯೆಶಾಯನ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 11ನೇ ವಚನ. 43:11. ಯೆಶಾಯನ ಪ್ರವಾದನೆ ಗ್ರಂಥ 43:11. ಯಾರಾದ್ರೂ ಓದಿ ಸಹಾಯ ಮಾಡ್ರಿ. ನಾನೇ ಯೆಹೋವನು, ನಾನು ಹೊರತು ಯಾವ ರಕ್ಷಕನೂ ಇಲ್ಲ. ನಾನೇ ರಕ್ಷಣೆಯನ್ನು ಮುಂತಿಳಿಸಿ
ಪ್ರಕಟಿಸಿದ್ದೇನೆ. ನಿಮ್ಮಲ್ಲಿ ನಿಮ್ಮಲ್ಲಿ ಅನ್ಯ ದೇವರು ಯಾರು ಇರಲಿಲ್ಲ. ನಿಮ್ಮಲ್ಲಿ ಅನ್ಯ ದೇವರು ಯಾರು ಇರಲಿಲ್ಲವಲ್ಲ. ಇರ್ಲಿಲ್ಲವಲ್ಲ. ನೀವೇ ನನ್ನ ಸಾಕ್ಷಿಗಳು. ನೀವೇ ನನ್ನ ನೋಡ್ರಿ, ಯಾರು ಹೇಳ್ರಿ? ಯಾರು ಹೇಳ್ರಿ? ನಮ್ಮ ದೇವರು ಏನಂತ ಕರಿತಾ ಇದ್ದಾನೆ ಹೇಳ್ರಿ? ಎವಿಡೆನ್ಸ್, ಸಾಕ್ಷಿಗಳು. ಯಾರಿಗೆ ಸಾಕ್ಷಿಗಳು? ನಾವು ಯಾರಿಗೆ ಸಾಕ್ಷಿಗಳು? ಈಗ ನಮ್ಮ ಮನೆ ಇದೆ, ಇಲ್ಲಿ ಏನಾದ್ರೂ ಕಳ್ತನ ಆಯ್ತು ಅಂದ್ರೆ CC ಕ್ಯಾಮ್ರಾ ಬೇಕು, ಅದರಲ್ಲಿ ಸಾಕ್ಷಿ ಸಿಗ್ತದೆ. ಒಂದು ವೇಳೆ ಕೋರ್ಟಿಗೆ ಹೋದ ಅಂದ್ಕೊಡ್ರಿ, ಅಲ್ಲಿ ಸಾಕ್ಷಿ ಇಲ್ಲದೆ ಏನು ಮಾಡ್ಲಿಕ್ಕೆ ಆಗಲ್ಲ. ಪ್ರತಿ ವಿಷಯದಲ್ಲಿ ಸಾಕ್ಷಿಗಳು. ವಾಕ್ಯ ಹೇಳ್ತದೆ, ನೀವು ನನ್ನ ಸಾಕ್ಷಿಗಳು, ನೀವು ನನ್ನ ಸಾಕ್ಷಿಗಳು. ನಾವು ಯಾರ್ಯಾರಿಗೆ ಸಾಕ್ಷಿಗಳಾಗಿರ್ಬೇಕಂತ ಹೇಳ್ರಿ? ಯಾರ್ಯಾರಿಗೆ ಸಾಕ್ಷಿಯಾಗಿರ್ಬೇಕಂತ ದೇವರು ಬಯಸ್ತಾ ಇದ್ದಾರೆ ಹೇಳ್ರಿ? ಯಾರ್ಯಾರು ಮುಂದೆ ತರ ಇದೆಯೋ ಅವರಿಗೆ ನಾವು ಸಾಕ್ಷಿ ಆಗಿರ್ಬೇಕು. ಈಗ ನಮ್ಮ ಮೂಲ ಪಿತನಾದ ಅಬ್ರಾಹ್ಮನ್ ಇದ್ದಾನೆ, ನಮಗೆ ಆತನ ಸಾಕ್ಷಿ ಅಲ್ವಾ? ಸಾಕ್ಷಿ ಅಲ್ವಾ ಪ್ರೇರೆ? ಸಾಕ್ಷಿನ ಅಲ್ವಾ? ಸಾಕ್ಷಿ. ಆತನಿಂದ ಪ್ರಾರಂಭ, ಆತನಿಂದ ಬ್ಲೆಸ್ಸಿಂಗ್ಸ್, ಆತನ ದೇವರ ಆಶೀರ್ವಾದ ಮಾಡಿದ. ಏನಿಲ್ಲ ಶೂನ್ಯದಲ್ಲಿ ಬಂದ ಅಬ್ರಾಹ್ಮನು, ಎಲ್ಲ ಇದ್ದಾಗೆ ಬರಲಿಲ್ಲ, ಏನಿಲ್ಲದಾಗಿ ಬಂದ. ದೇವರು ಆಶೀರ್ವಾದ ಮಾಡ್ತಾ 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 ಅಬ್ರಾಹ್ಮನ್ ಹೇಗಿದ್ದಾನೆ ಗೊತ್ತಾ? ಭಯಂಕರವಾದ ಆಶೀರ್ವಾದದಲ್ಲಿದ್ದಾನೆ. ಇದನ್ನ ಅಂತ ಆಶೀರ್ವಾದ ನಾವು ಒಂದೇ ಹೋಗ್ಬೋದು, ಅಂತ ಸಮೃದ್ಧಿ ನಮಗೆ ಬಂದೇ ಹೋಗ್ಬೋದು ಅಂತ ನಾನು ಮೊದಲೇ ಹೇಳ್ತಾ ಇದ್ದೀನಿ. ನಾವು ಅಂಬಾಣಿಯಾಗಿ ಆಗ್ಲಿಕ್ಕೆ ಆಗಲ್ಲ, ಆಗದೆ ಹೋದ ದೇವರ ಕೃಪೆ ನಮ್ಮೊಂದಿಗಿದೆ. ಅದೇ ದೇವರ ಹಲ್ಲೆಲೂಯಾ. ದೇವರ ಕೃಪೆ ನಿಮ್ಮೊಂದಿಗಿದೆ, ನಿಮ್ಮನ್ನು ಅಲ್ಲಾಡಿಸ್ಲಿಕ್ಕೆ ಆಗಲ್ಲ. ದೇವರ ಕೃಪೆ ಇದ್ರೆ ಸಾಕು ಪ್ರಿಯರೇ. ಅದು ದುಡ್ಡು ಕೊಟ್ಟರೆ ಬರೋದಲ್ಲ, ದುಡ್ಡು ಕೊಟ್ಟರೆ ಬರೋದಲ್ಲ. ಒಬ್ಬ ರಾಜನ ಕೇಳ್ತಾ ಇದ್ದಾರೆ, ರಾಜಗಳ ಆರ್ಸಿಗಳ ಪುಸ್ತಕದಲ್ಲಿ ನೋಡ್ಬೇಕು. ಎಲಿಷನು ಎಲಿಯನ್ನು ಕೇಳ್ತಾ ಇದ್ದಾನೆ, ನೀಗೋ ನಿನ್ನಂಗ ಆಗ್ಬೇಕಂದ್ರೆ ನಾನು ಹಣ ಕೊಟ್ಟರೆ ನಡೀತದೆ ಅಂತ ಕೇಳಿದ್ರೆ, ಹಣದಿಂದ ಬರುವಂತ ಅಭಿಷೇಕವಲ್ಲ, ಇದು ದೇವರಿಂದ ಬರ್ಬೇಕೆಂಬುದಾಗಿ ವಚನ ಹೇಳ್ತಾರೆ. ಆ ವಾಕ್ಯ ಓದಿದ್ದು ಯಾರಾದ್ರು? ನನಗೆ ಸ್ವಲ್ಪ ನೆನಪಿದೆ. ಆ ವ್ಯಕ್ತಿ ಬಂದು ಹೇಳ್ತಾನೆ, ನಿನ್ನಾಗೆ ಅಭಿಷೇಕ ಹೊಂದ್ಬೇಕಂದ್ರೆ ನಾನು ಹಣ ಕೊಟ್ಟರೆ ನಡೀತದ ಅಂತ ಕೇಳಿದ್ರೆ, ಆ ವ್ಯಕ್ತಿ ಹೇಳ್ತಾನೆ, ಹಣ ಕೊಟ್ರೆ ಬರುವುದಲ್ಲ, ದೇವರಿಂದ ಬರುವಂಥದ್ದು. ನೀನೇನೇ ದೇವರಿಂದ ಹೊಂದುತ್ತೀಯೋ ಅದು ಬೆಲೆಯುಳ್ಳದು ಪ್ರೇರೆ. ನಿನಗೆ ದೇವರು ಏನೇನು ಆಶೀರ್ವಾದ ಮಾಡ್ತಾನೋ ಅದೆಲ್ಲ ಬೆಲೆಯುಳ್ಳದು. ಆದ್ರೆ ಸೈತಾನ ಅದರ ಮೇಲೆ ಮಣ್ಣು ಹಾಕ್ತಾ ಬರ್ತಾ ಇದ್ದಾನೆ. ನೀನು ಅದನ್ನು ನೋಡ್ತಾ ಇಲ್ಲ, ಅವ್ನು ಮಣ್ಣು ಹಾಕ್ತಾನೆ ಇದ್ದಾನೆ. ಒಂದೊಂದು ವಿಷಯದಲ್ಲಿ ನೀನು ಪ್ರಾರ್ಥನೆ ಮಾಡುವಾಗ, ಒಂದೊಂದು ಅದ್ಭುತ ನಿನ್ನ ಜೀವಿತದಲ್ಲಿ ನಡೆದಾಗ ಅದು ಬಹಳ ಬೆಲೆಯುಳ್ಳದು, ಅದು ಇತರರಿಗೆ ಸಾಕ್ಷಿ ಆಗುವಂಥದ್ದು. ಆದ್ರೆ ಆ ಸಾಕ್ಷಿಯನ್ನೇ ದೇವರು ಮಣ್ಣಾಗಿ ಮುಚ್ಚಿಬಿಡ್ತಾನೆ. ಯಾರು ಏನ್ ಮಾಡ್ತಾರೆ ಅಂದ್ರೆ ಸೈತಾನ? ಆ ಸಾಕ್ಷಿಯನ್ನು ಏನ್ ಮಾಡ್ತಾರೆ ಅಂದ್ರೆ, ಹಲ್ಲೆಲೂಯಾ, ಆ ಸಾಕ್ಷಿಯನ್ನು ಏನ್ ಮಾಡ್ತಾನೆ ಪ್ರೇರೆ? ವಾಕ್ಯ ಹೇಳ್ತದೆ, ನೀವು ನನ್ನ ಸಾಕ್ಷಿಗಳು. ನಾವು ಸಾಕ್ಷಿಗಳಾಗಿರ್ಬೇಕು. ನಮ್ಮನ್ನು ಕಾಪಾಡ್ತಾನೆ ದೇವರು. ನನ್ನ ಸಾಕ್ಷಿಗಳನ್ನು ದೇವರು ಏನ್ ಮಾಡ್ತಾನೆ ಅಂದ್ರೆ ಕಾಪಾಡ್ತಾನೆ. ನಾವು ಆತನಿಗೆ ಸಾಕ್ಷಿಗಳಾಗಿರ್ಬೇಕು. ಸಾಕ್ಷಿ ತಪ್ಪಬಾರ್ದು, ಸಾಕ್ಷಿ ಜೀವಿತ ತಪ್ಪಬಾರ್ದು. ದೇವರ ದೃಷ್ಟಿಯಲ್ಲಿ ನಾವು ಏನಾಗಿದೀವೋ ಹಾಗೇ ಬರ್ತಾ ಇರ್ಬೇಕು. ದೇವರು ನಮ್ಮನ್ನು ತನ್ನ ನೆನಪಿಗೆ ಮಾಡಿಕೊಂಡಿದ್ದಾನೆ. ಆತನ ಸಾಕ್ಷಿಗಳಂತ ನಾವೆಲ್ಲರೂ ಪ್ರಿಯಾಡ್ತೇವೆ. ಎಷ್ಟು ದೊಡ್ಡ ಮಾತು ಹೇಳ್ರಿ, ಎಷ್ಟು ದೊಡ್ಡ ಮಾತು ಹೇಳ್ರಿ. ರಾಜರಿಗೆ ನಾವು ಸಾಕ್ಷಿಗಳಂದ್ರೆ ಏನ್ ಹೇಳ್ರಿ? ಹಲ್ಲೆಲೂಯಾ, ಹಲ್ಲೆಲೂಯಾ. ಸಾಕ್ಷಿಗಳಂದ್ರೆ ಒಂದು ಪಂಚಾಯತ್ಗೆ ಸಣ್ಣ ಕೆಲಸ ಸಿಕ್ತಂದ್ರೆ ನಾವು ಎಷ್ಟು ಸಂತೋಷವಾಗಿರ್ತೀವಿ. ಒಂದು ಬುಡ ಆಫೀಸ್ನಾಗ ಸಣ್ಣ ಕೆಲಸ ಸಿಕ್ಬಿಡ್ತಂದ್ರೆ ಸಂತೋಷವಾಗಿರ್ತ. ನಾನು ಚೆನ್ನಾಗಿ ಸಾಕ್ಬೋದಪ್ಪ, ಆರಾಮಾಗಿ ಸಾಕ್ಬೋದು, ರಾಜನಾಗಿರ್ಬೋದು, ನಾನು ಏನ್ ತೊಂದರೆ ಇಲ್ಲ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದೆಲ್ಲ ಓಕೆ. ಈಗ ದೇವರ ಸಾಕ್ಷಿಗಳಾಗಿದೀವಿ ಅಂದ್ರೆ ನಮ್ಗೆ ಎಷ್ಟು ಸಂತೋಷ ಇರಬೇಕು. ದೇವರ ಸಾಕ್ಷಿಗಳು ನಾವು, ದೇವರ ಸಾಕ್ಷಿಗಳು, ದೇವರ ಕರೆದಂತ ಸಾಕ್ಷಿಗಳು. ಸಾಕ್ಷಿಗಳು ಒಳ್ಳೆಯವ್ರನ್ನ ಕರೀತಾರ, ಕೆಟ್ಟವ್ರನ್ನ ಕರೀತಾರ? ಎರಡು ಕಡೆಗೆ ಎರಡು ಒಂದ್ ಸೈಡ್ ಸಾಕ್ಷಿ ಅಂದ್ರೆ ಟೂ ಸೈಡ್. ಒಂದ್ ಸೈಡ್ ಇದ್ದವರೇ ಸಾಕ್ಷಿ, ಎರಡು ಸೈಡ್ ಹೇಳೋರು ನಾವು ಎರಡು ಕಡೆ ಮಾತಾಡ್ತಾನಪ್ಪ ಅಂತ ಹೇಳ್ತಾರೆ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ನೀವು ನನಗೆ ಸಾಕ್ಷಿಗಳು. ಹೋದ್ರೆ ವಾಕ್ಯ ಮತ್ತೊಂದ್ಸಲ 11 ಯಾವ ದೇವರು ಇರ್ಲಿಲ್ಲ, ಯಾವ ದೇವರು ಇರ್ಲಿಲ್ಲ, ನಿಮ್ಮಲ್ಲಿ ಇರಬಾರ್ದು ಕೂಡ ವಾಕ್ಯ ಇರ್ತದೆ. ಹೇಳ್ರಿ, ಅರ್ಧ ಬೆಳೆಗಾರದ ಕರೆಗೆ ನಾವು ಇರಬಾರ್ದು. ಹೆಂಗಿರ್ಬೇಕು ಹೇಳ್ರಿ? ಅರ್ಧ ಬೆಳೆಗಾರದ ಕರೆಗೆ ಇರಬಾರ್ದು. ನಾವು ಆ ಕಡೆ ಒಂದ್ ಸ್ವಲ್ಪ, ಈ ಕಡೆ ಒಂದ್ ಸ್ವಲ್ಪ ಇರಬಾರ್ದು. ನಾವು ಪೂರ್ತಿಯಾಗಿ ಸಂಪೂರ್ಣವಾಗಿ ದೇವರ ಕಡೆಗೆ ನಾವು ತಿರುಗುವುದಾದ್ರೆ ದೇವರ ತಾನು ಯಾವಾಗಲೂ ನಮ್ಮನ್ನು ಕಾಯಲಿಕ್ಕೆ ಸಾಮರ್ಥ್ಯ ಎಂಬುದಾಗಿ. ಹಲ್ಲೆಲೂಯಾ. ಯಾವಾಗಲೂ ಕಾಯುವ ಸಾಮರ್ಥ್ಯವನ್ನು ಪ್ರಿಯ ಆಗ್ತೀರಿ. ಓದ್ರಿ ಆ ವಾಕ್ಯ. ನಾನೇ ಯೆಹೋವನು, ನಾನು ಹೊರತು ಯಾವ ರಕ್ಷಕನೂ ಇಲ್ಲ. ನೋಡ್ರಿ, ಯಾವ ರಕ್ಷಕನಂದ್ರೆ ಅರ್ಥ ಏನ್ರಿ? ರಕ್ಷಕನಂದ್ರೆ ಅರ್ಥ ಏನ್ರಿ? 100 ಕುರಿದಾವ ಅನ್ಕೊಳ್ರಿ, ಅದಕ್ಕೊಬ್ಬ ಕುರುಬನ್ ಬೇಕು, ಆತನೇ ಅವರಿಗೆ ರಕ್ಷಕರು. ಅವು ಏನಾದ್ರು ನೋಡ್ಕೊಳ್ಳಿಕ್ಕೆ ಆತನ ರಕ್ಷಕನು. ದೇವರ ವಾಕ್ಯ ಹೇಳ್ತದೆ, ನಾನೇ ನಿಮಗೆ ರಕ್ಷಕನು, ನೀನಲ್ಲ ಬೇರೆ ಯಾರಿಲ್ಲ, ನಮ್ಮನ್ನು ರಕ್ಷಿಸುವವರು ಯಾರಿಲ್ಲ. ನಾವು ಹೊರಗಡೆ ಹೋದ್ರೆ ಸಾಕು, ಸೈತಾನ್ ಕಾಯ್ತಾ ಇರ್ತಾನೆ.
ಅನ್ಯರಿಗೆ ಬಹು ಆತಂಕಗಳಿದ್ದಾವೆ, ಅನ್ಯರಿಗೆ ಬಹಳ ಆತಂಕಗಳಿದ್ದಾವೆ. ಏಳಲಾರದ ಭಾರಗಳು ಅವರ ಮೈ ಮೇಲಿದ್ದಾವೆ. ಅವ್ರು ಹೇಳ್ಕೊಳ್ತಾ ಇಲ್ಲ, ಆ ಭಾರ ಹೊತ್ಕೊಂಡು ಹೋಗ್ತಾ ಇದ್ದಾರೆ, ಆ ಭಾರದಿಂದಲೇ ಹೋಗ್ತಾ ಇದ್ದಾರೆ. ಅವರು ಕಣ್ಣೀರು ಸುಡಿಸ್ತಾ ಇದ್ದಾರೆ, ದುಃಖ ಇದೆ ಅವ್ರ ಹೃದಯದಲ್ಲಿ. ಅವ್ರ ಹೃದಯದಲ್ಲಿ ಅನೇಕ ವೇದನೆ ಇದೆ, ಆದ್ರೆ ಅವರು ತೋರಿಸ್ಕೊಳ್ತಾ ಇಲ್ಲ. ದೇವರು ನಮ್ಮನ್ನು ಬಿಡಿಸ್ಕೊಂಡಿದ್ದಾನೆ. ಎಲ್ಲ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ರಿ, ನಾನು ನಿಮ್ಮನ್ನು ಬಿಡಿಸಿಕೊಂಡಿದ್ದೇನೆ. ನನ್ನ ನಗವನ್ನು ತೆಗೆದುಕೊಳ್ಳ್ರಿ, ಅದು ಹಗುರವಾದದ್ದು, ಮೃದುವಾದದ್ದು. ಈಗ ನಮ್ಮ ಮೇಲೆ ಭಾರ ಇಲ್ಲ, ಭಾರ ಇಲ್ಲ ಕಂಡ್ರು ನಾವು ಅನ್ಯರ ಮೇಲೆ ಭಾರ ಇದೆ ಅಂತ ನಾವು ನೋಡುವುದಾದ್ರೆ ಭಯಂಕರವಾದ ಭಾರ ಇದೆ ಪ್ರೇರೆ. ಅವ್ರನ್ನ ಪ್ರೀತಿಯಿಂದ ಮಾತಾಡಿಸಿ ಸ್ವಲ್ಪ ಅವ್ರನ್ನ ಕ್ಲೋಸ್ ಮಾಡಿಕೊಂಡ್ರು. ತದನಂತರ ಅವ್ರಲ್ಲಿ ಏನಿದೆ ಎಲ್ಲ ಕೇಳ್ಕೊಳ್ರಿ. ನಿನ್ನ ಪ್ರೀತಿ ಅವ್ರು ಸೋತು ಹೇಳ್ತಾರೆ. ಅನೇಕ ಕಷ್ಟಗಳ ಭಯಂಕರವಾದ ಕಷ್ಟ ನೀನು ಮುಂದೆ ಹೇಳಲಿಕ್ಕೆ ಪ್ರಾರಂಭಿಸ್ತಾರೆ. ನಾವು ಕ್ರೈಸ್ತವರು ಅವ್ರ ಹತ್ರ ಮಾತನಾಡಬಾರ್ದು ಅಂತ ಹೇಳಿಲ್ಲ. ಅನ್ಯರಿಗೂ ಕೂಡ ನಾವು ಮಾಧುರಿ ಆಗಿರ್ಬೇಕು, ಸಾಕ್ಷಿ ಆಗಿರ್ಬೇಕು. ಅವ್ರ ದುಃಖಗಳು ಅವ್ರು ಕೇಳ್ಬೇಕು ಅವಾಗ ಏನ್ ಚೆನ್ನಾಗಿದ್ದೀರಮ್ಮ, ಹೆಂಗಿದ್ದೀರಿ, ಏನು ಅಂತ ಅವ್ರು ಹೇಳ್ತಾ ಇರ್ತಾರೆ. ಕೆಲವು ಸಲ ನಮ್ಗೆ ಹೇಳಲ್ಲ. ಈಗ ಹೆಂಗಿದೆ ಅಂದ್ರೆ ಯಾರ ಮುಂದೆ ಏನಾದ್ರು ಹೇಳಿದ್ರೆ ಅದು ದೊಡ್ಡದು ಮಾಡಿ ಪ್ರಚಾರ ಮಾಡ್ತಾರೆ ಯಾರು ಹೇಳಲ್ಲ. ಪ್ರೀತಿ ದೇವರ ಅಭಿಷೇಕ ಇದ್ದವರ ಮುಂದೆ ಮಾತ್ರ ಅದು ಹೇಳಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವು ರಹಸ್ಯಗಳಿದ್ದಾವೆ ಬೈಬಲಲ್ಲಿ. 12 ವರ್ಷದಿಂದ ರಕ್ತ ಕುಸುಮದ ಸ್ತ್ರೀ ಇದ್ದಾಳೆ. 1 ವರ್ಷದಲ್ಲೇ ಅದು ಬಗೆಹರಿಸಬಹುದು. ವೈದ್ಯರು ಸರಿಯಾದ ವೈದ್ಯರ ಹತ್ರ ಹೋದ್ರು. ಆಕೆ ಯಾರು ಮುಂದೆ ಹೇಳಿಲ್ಲ. ಆ ರೋಗ ಇದೆ ಅಂತ ಯಾರಾದ್ರೂ ಆ ರೋಗ ಇದೆ ಅಂತ ಯಾರಿಗಾದ್ರೂ ಗೊತ್ತಾದ್ರೆ ಆಕೆಯನ್ನು ಮನೆಯಲ್ಲಿ ಸೇರಿಸಲ್ಲ. ಎಸ್, ಹಲ್ಲೆಲೂಯಾ. 12 ವರ್ಷ ವೇಟಿಂಗ್ ಅಲ್ಲಿ ಇದ್ದಾಳೆ. ತದನಂತರ ಯೇಸು ಕ್ರಿಸ್ತನ ಬಳಿಗೆ ಬಂದಿದ್ದಾಳೆ, ಅದು ಸ್ವಸ್ಥವಾಗಿದೆ. ಕೆಲವು ಹೇಳಲಾದ ವಿಷಯಗಳು 12 ಇದ್ದಾವೆ. ಅದನ್ನು ಕೇಳಿದ್ರೆ ನಮ್ಮ ಎದೆ ಧನ್ಯ ಹೋಗ್ತದೆ. ಒಂದ್ಸಲ ಭಯಂಕರವಾದ ವಿಷಯಗಳು. ಪ್ರಿಯಾತ್ಮರೇ, ಆದ್ದರಿಂದ ವಾಕ್ಯ ಹೇಳ್ತದೆ, ನೀವು ನನ್ನ ಸಾಕ್ಷಿಗಳಾಗಿದ್ದೀರಿ. ಅನ್ಯರಿಗೆ ನಾವು ಮಾಧುರಿ ಆಗಿದ್ದೀವಿ, ಸಾಕ್ಷಿಗಳಾಗಿದ್ದೀವಿ. ಪ್ರಿಯ ಆತ್ಮೀಯ ಸಹೋದರಿ ಸಹೋದರ, 2ನೇ ಪೂರ್ವಕಾಲ ವೃತ್ತಾಂತ 20ನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 7ನೇ ವಚನ. 2ನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 7ನೇ ವಚನ. ನಮ್ಮ ದೇವರಾದ ನೀನು ನಿನ್ನ ಪ್ರಜೆಗಳಾದ ಇಸ್ರಾಯೇಲರ ಎದುರಿನಿಂದ ಈ ದೇಶದ ನಿವಾಸಿಗಳನ್ನು ಹೊರಡಿಸಿ ದೇಶವನ್ನು ನಿನ್ನ ಸ್ನೇಹಿತನಾದ ಅಬ್ರಹಾಮನ ಸಂತಾನದವರಿಗೆ ಶಾಶ್ವತ ಸ್ವಾಸ್ಥ್ಯವನ್ನಾಗಿ ಕೊಟ್ಟಿದೆಯಲ್ಲ. ಏನ್ ಮಾಡಿದಂತ ದೇವರು? ಎಲ್ಲರೂ ಸಲ ಹಲ್ಲೆಲೂಯಾ ಕೈಗಳಿರ್ತೀವಿ ನೋಡೋಣ. ಎಲ್ಲರೂ ಹೇಳಿ ಕೈಗಳಿರ್ತೀವಿ. ಯಾರಿಗೆ ಸ್ವಾಸ್ಥ್ಯವಾಗಿ ಕೊಟ್ಟಿದಂತ ಪ್ರಿಯರೇ? ಯಾರಿಗೆ ಸ್ವಾಸ್ಥ್ಯವಾಗಿ ಕೊಟ್ಟಿದಂತ? ಅಬ್ರಹಾಮನಿಗೆ ದೇವರು ಆ ದೇಶವನ್ನು ಸ್ವಾಸ್ಥ್ಯವಾಗಿ. ಯಾವ ದೇಶ? ಮೊದಲು ಬಂದಿದ್ದ ಅಬ್ರಹಾಮನೇ, ದೇವರು ಕೊಟ್ಟಿದ್ದ ಅಬ್ರಹಾಮನಿಗೆ. ಮೊದಲು ಯಾರಿದ್ದಾರೋ ದೇವರವರನ್ನು ಆಶೀರ್ವಾದ ಮಾಡ್ತಾನೆ. ದೇವರ ಮುಂದೆ ಯಾರು ನಿಲ್ತಾರೋ, ಯಥಾರ್ಥವಾಗಿ ಯಾರಿರ್ತಾರೋ ಅವ್ರ ದೇವರು ಏನ್ ಮಾಡ್ತಾರಂತ? ಸಮೃದ್ಧಿಕರವಾದ ಆಶೀರ್ವಾದದೊಂದಿಗೆ ಅದನ್ನು ನಡೆಸಲಿಕ್ಕೆ ಸಾಮರ್ಥ್ಯನು. ಆ ವಾಕ್ಯ ಹೇಳ್ತದೆ 20 ವಾಕ್ಯ 7ರಲ್ಲಿ, ದೇವರಾದ ನೀನು ನಿನ್ನ ಪ್ರಜೆಗಳಾದ ಇಸ್ರಾಯೇಲರ ಎದುರಿನಿಂದ ಈ ದೇಶ ನಿವಾಸಿಗಳನ್ನು ವರ್ಣಿಸಿ ದೇಶವನ್ನು ನಿನ್ನ ಸ್ನೇಹಿತನಾದ ನಿನ್ನ ಸ್ನೇಹಿತನಾದ ಅಬ್ರಹಾಮನ ಸಂತಾನದವರಿಗೆ ಶಾಶ್ವತವಾದ ಹೆಂಗ್ ಕೊಟ್ಟಿದ್ದಾನೆ ಅಂತ ಹೇಳ್ರಿ? ಸ್ವಲ್ಪ ಬಾಡಿಗೆನ, ಸ್ವಲ್ಪ ಕಾಲನ, ಇಲ್ಲ ಸ್ವಲ್ಪ ಸಂತೋಷನ? ಯಾವ ದೇಶ ಈ ದೇಶ ಗೊತ್ತಿದೆ ಯಾರಿಗಾದ್ರು? ಹಾಲು ಜೇನು ಹರಿಯುವ ದೇಶ. ಯಾವ ದೇಶ ಹೇಳ್ರಿ? ಸಮೃದ್ಧಿಕರವಾದ ದೇಶ. ಯಾವ ದೇಶ ಹೇಳ್ರಿ? ಆಶೀರ್ವದಿಸಲ್ಪಟ್ಟ ದೇಶ. ಪ್ರಿಯ ಆತ್ಮೀಯರೇ, ನಮ್ಮ ಜೀವಿತದಲ್ಲಿ ದೇವರು ನಮಗೆ ಇದನ್ನು ಮಾಡ್ಬೇಕಂದ್ರೆ, ನಮ್ಮ ಜೀವಿತದಲ್ಲಿ ದೇವರು ನಮಗೆ, ನಾವು ಇದನ್ನು ಬಯಸ್ತಾ ಇದ್ರೆ ದೇವರ ಮುಂದೆ ನಾವು ಯಥಾರ್ಥವಾಗಿರ್ಬೇಕು. ದೇವರ ಮುಂದೆ ನಾವು ಹೆಂಗಿರ್ಬೇಕು ಹೇಳ್ರಿ? ಯಥಾರ್ಥವಾಗಿ. ಅಬ್ರಹಾಮನ ಸ್ವಭಾವ ಹೆಂಗಿದೆ? ದೇವರು ಅಬ್ರಹಾಮನ ಕರೆದಾಗ ಅಬ್ರಹಾಮನ ಹೆಂಗಿದಾನೆ ಅಂತ ಹೇಳ್ರಿ? ಯಥಾರ್ಥವಾಗಿ. ಪ್ರಶ್ನೆ ಮಾಡಿದ್ರೆ ದೇವ್ರು ಏನ್ ದೇವ್ರೆ ಬರ್ಬೇಕಾ? ಎಲ್ಲಿಗೆ ಹೋಗ್ಬೇಕು? ಏನ್ ಮಾಡ್ಬೇಕು? ನಿನ್ ಕೆಲಸ ಮಾಡ್ಬೇಕಾ? ಮನೆ ಬಿಟ್ಟು ಬರ್ಬೇಕಾ? ತಂದೆನ್ ಬಿಟ್ಟು ಬರ್ಬೇಕಾ? ಬಂಧು ಮಿತ್ರ? ನೀವ್ ಯಾವ ಕ್ವಶನ್ ಮಾಡಿಲ್ಲ. ದೇವರಿಗೆ ಯಥಾರ್ಥವಾಗಿ ಅಬ್ರಹಾಮನು ಬಂದ. ಆ ವಾಕ್ಯ ಇರ್ತದೆ. ಇನ್ನೊಂದು ಮಾತು ಇರ್ತದೆ, ಅಬ್ರಹಾಮನು ದೇವರಿಗೆ ಸ್ನೇಹಿತನಿದ್ದಾಗಿದ್ದಾನಂತ. ಹೆಂಗಿದಾನೆ ಹೇಳ್ರಿ ಅಬ್ರಹಾಮನಿಗೆ ದೇವರು? ಅಬ್ರಹಾಮನ ದೇವ್ರಿಗೆ ಹೆಂಗಿದ್ದಾನೆ ಹೇಳ್ರಿ? ಹೇಳ್ರಿ ಎಲ್ಲ ಹೇಳ್ರಿ. ಅಬ್ರಹಾಮನಿಗೆ ದೇವ್ರು ಹೆಂಗಿದ್ದಾನೆ ಹೇಳ್ರಿ? ಸ್ನೇಹಿತನಂತೆ. ದೇವರು ಸ್ನೇಹಿತನಾಗಿಯೂ, ಅಬ್ರಹಾಮನಿಗೆ ದೇವರು ಸ್ನೇಹಿತನಾಗಿಯೂ, ದೇವರಿಗೆ ಅಬ್ರಹಾಮನ ಸ್ನೇಹಿತನಾಗಿ ಇಬ್ಬರಿಗೆ ಒಂದು ಸಂಬಂಧ ಇದೆ. ಇಬ್ಬರಿಗೆ ಒಂದು ಸಂಬಂಧ ಇದೆ. ಆ ಸಂಬಂಧದಲ್ಲಿ ಹೇಗಿದೆ ಅಂದ್ರೆ, ದೇವರು ಅಬ್ರಹಾಮನ ಮೊರೆಯನ್ನು ಕೇಳ್ತಾ ಇದ್ದಾನೆ. ಅಬ್ರಹಾಮನಿಗೆ ಹೇಳ್ಬೇಕು, ಅಬ್ರಹಾಮನ ಅಗತ್ಯತೆ ಏನಿದೆಯೋ, ಅಬ್ರಹಾಮನ ಕೊರತೆ ಏನಿದೆಯೋ, ಅಬ್ರಹಾಮನ ಎಲ್ಲಿರ್ಬೇಕು, ಅಬ್ರಹಾಮನ ಎಲ್ಲಿಗೆ ಹೋಗ್ಬೇಕು, ಅಬ್ರಹಾಮನ ಏನ್ ಮಾಡ್ಬೇಕು, ಅಬ್ರಹಾಮನ ಹೆಂಗಿರ್ಬೇಕು, ಎಲ್ಲ ದೇವರು ನಿರ್ಣಯ ಮಾಡಿದ್ದಾನೆ. ನಾವು ದೇವರು ಕರೆದವರು. ನಮ್ಮ ನಿರ್ಣಯ ದೇವ್ರ ಕೈಯಲ್ಲಿ ಮರಿಬಾರ್ದಿಲ್ಲ.
ಹಲ್ಲೆಲೂಯಾ. ನಮ್ಮ ನಿರ್ಣಯ ಯಾರ ಕೈಯಲ್ಲಿದೆ ಅಂದ್ರೆ ಒಂದು ಎಲ್ಲರೂ ಆಮೇಲೆ ಹೇಳ್ರಿ, ನಮ್ಮ ನಿರ್ಣಯ ಯಾರ ಕೈಯಲ್ಲಿದೆ ಅಂದ್ರೆ ಆಮೇನ್ ಅಂತ ಹೇಳ್ಬೇಕು. ಹಲ್ಲೆಲೂಯಾ. ನಿನ್ನ ನಿರ್ಣಯ ನಿನ್ನ ಕೈಯಲ್ಲಿಲ್ಲ, ನೀನು ದೇವರಿಗೆ ಬಂದಿದ್ದೆ ಅಷ್ಟೇ, ದೇವರು ನಿನ್ನನ್ನು ಕರೆದಿದ್ದಾರೆ ಅಷ್ಟೇ. ನೀನೆಲ್ಲ ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿದಾಗ ನಮ್ಮ ನಿರ್ಣಯ ಎಲ್ಲ ಕೂಡ ದೇವರ ಕೈಯಲ್ಲಿದೆ. ದೇವರೇ ಅದನ್ನ ನಿರ್ಣಯ ಮಾಡ್ತಾರೆ. ದೇವರು ಏನ್ ಮಾಡ್ಬೇಕು ಆತನಿಗೆ ಗೊತ್ತು. ಆದ್ರೆ ದೇವರು ಆಶೀರ್ವಾದ ಮಾಡೋವರಿಗೆ ಬಿಡಲ್ಲ. ಇದು ಮಾತ್ರ ನಮಗೆ ಸತ್ಯ ಗೊತ್ತಿರ್ಬೇಕು. ನಾವು ಬಂದಿದ್ದೀವಿ, ಈಗೆಲ್ಲ ಕೂಡ ಸ್ವಲ್ಪ ನಮ್ಗೆ ಅಂಗ ಇಂಗ ಇದೆ, ನಮ್ಗೆ ಅದು ಇದು ಇದೆ, ಶತ್ರುಗಳಿದ್ದಾರೆ, ಶೈತಾನರಿದ್ದಾರೆ, ಇವೆಲ್ಲ ಕೂಡ ಸಹಜ. ಆದ್ರೆ ಏನೇ ಆದ್ರೂ ನಿನ್ನನ್ನು ದೇವರ ಆಶೀರ್ವಾದ ಮಾಡುವವರೆಗೆ ಬಿಡುವುದೇ ಇಲ್ಲ. ಇದು ದೇವರಿಗಿರುವಂತ ಗುಣ, ಇದು ದೇವರಿಗಿರುವಂತ ಗುಣ, ಇದು ದೇವರ ಗುಣ. ದೇವರು ಕರೆದಿರುವುದು ಕೂಡ ಅದಕ್ಕಾಗಿ. ಅಬ್ರಾಹ್ಮ ದೇವರು ಏನಂತ ಕರೆದೇವ್ರಿ, ನಾನು ನಿನ್ನನ್ನು ನೀವ್ ಹೇಳ್ರಿ ಮುಂದೆ, ನಾನು ನಿನ್ನನ್ನು ಎಲ್ಲಿವರೆಗೆ ಹೇಳ್ರಿ, ನಿನ್ನ ತರದವರೆಗೆ ನಾನು ನಿನ್ನನ್ನು ಆಶೀರ್ವಾದ ಮಾಡುವೆನು, ತರತರಗಳವರೆಗೆ ನಿನ್ನನ್ನು ಆಶೀರ್ವಾದ ಮಾಡುವುದು. ಆತ್ಮೀಯರೇ, ಈ ಮಾತು ನಾವು ಸ್ವಲ್ಪ ಆಳವಾಗಿ ಆಲೋಚನೆ ಮಾಡುವುದಾದ್ರೆ, ಅಬ್ರಹಾಮನನ್ನು ಆಶೀರ್ವಾದ ಮಾಡಿದ, ಹಿಂಗೆ ಹೇಳ್ಬೇಕು, ಅಬ್ರಹಾಮನನ್ನು ಆಶೀರ್ವಾದ ಮಾಡಿದ ದೇವರು ಮಾನವ ಸಂತಾನವಾದ ನಮ್ಮನ್ನು ಕೂಡ ಆತನು ಆಶೀರ್ವಾದ ಮಾಡದೆ ಬಿಟ್ಟನೋ, ಆಶೀರ್ವಾದ ಮಾಡದೆ ಬಿಡುವನೋ, ಆಶೀರ್ವಾದ ಮಾಡೇ ಮಾಡ್ತಾನೆ. ಪ್ರಿಯ ಆತ್ಮೀಯ ಸಹೋದರರೇ, ಆಶೀರ್ವಾದಕ್ಕೆ ಆತನು ಕಾರಣನು, ಆಶೀರ್ವಾದ ಮಾಡಲು ಆತನು ಶಕ್ತನನ್ನು. ಪ್ರಿಯ ಸಹೋದರಿ ನಂಬಬೇಕು, ನನ್ನ ದೇವರು ನನ್ನನ್ನು ಆಶೀರ್ವಾದ ಮಾಡ್ತಾನೆ. ಅಲ್ಲಿ ನೀನು ಇದೆಯಾ ಅಂದ್ರೆ ದೇವರು ನಿನ್ನ ಆಶೀರ್ವಾದ ಮಾಡಿ ಇಟ್ಟಿದ್ದಾನೆ. ಅಲ್ಲಿ ನಿನ್ನ ಆಶೀರ್ವಾದ ನೀನು ಹೊರಗೆ, ನಿನ್ನ ಆಶೀರ್ವಾದ ನಿನಗೆ ಗೊತ್ತಿರಬೇಕು. ಯಾವಾಗ ನಿನ್ನ ಆಶೀರ್ವಾದಕ್ಕೆ ನಿನ್ನ ಆಶೀರ್ವಾದ ನಿನ್ನಲ್ಲಿ ಅಂತ ಗೊತ್ತಾಗ್ತದೋ, ಹೊರಗಡೆ ಜನರಿಗೆ ಕೂಡ ಗೊತ್ತಾಗ್ತದೆ ನಿನ್ನ ಆಶೀರ್ವಾದ ಹೊಂದಿದ ವ್ಯಕ್ತಿ ಎಂಬುದಾಗಿ. ನೀನೇ ಯಾವಾಗ ನನಗೆ ಅದು ಇದಂತ ಹೇಳಿದ್ರೆ ಅದು ಯಾವತ್ತ ಮಾತು ಹೇಳ್ಬೇಡ. ನೀನ್ ಹೇಳ್ಬೇಕಾಗಿದ್ದು ಒಂದೇ ಒಂದು ಮಾತು, ದೇವರು ನನ್ನನ್ನು ಆಶೀರ್ವಾದ ಮಾಡಿದ್ದಾರೆ. ದೇವರು ನನ್ನನ್ನು ಆಶೀರ್ವಾದವಾಗಿಟ್ಟಿದ್ದು. ನೀನು ಎಲ್ಲೇ ಇರು, ಯಾವ ಸ್ಥಳದಲ್ಲಿರು, ಯಾವ ಮನೆಯಲ್ಲಿರು, ಯಾವ ಮೂಲೆಯಲ್ಲಿರು, ಯಾವ ಊರಲ್ಲೇ ಇದ್ರು, ದೇವರು ನೀನು ಇಲ್ಲಿ ಬಂದಿದ್ದು ದೇವರು ಕರೆದಿದ್ದಾನಂದ್ರೆ ದೇವರು ನಿನ್ನನ್ನು ಆಶೀರ್ವಾದವಾಗಿಟ್ಟಿದ್ದಾನೆ. 8ನೇ ವಚನ 7ರಿಂದ ಇಸ್ರಾಯೇಲರು ಎದುರಿನಿಂದ ನಮ್ಮ ದೇವರಾದ ನೀನು ನಿನ್ನ ಪ್ರಜೆಗಳಾದ ಇಸ್ರಾಯೇಲರ ಎದುರಿಂದ ಈ ದೇಶದ ನಿವಾಸಿಗಳನ್ನು ಹೊರಡಿಸಿ ದೇಶವನ್ನು ನಿನ್ನ ಸ್ನೇಹಿತನ ಅಬ್ರಾಹ್ಮನ ಸಂತಾನದವರಿಗೆ. ಏನ್ ಹೇಳ್ತದೆ ವಾಕ್ಯ? ಸ್ನೇಹಿತನ ಅಬ್ರಾಹ್ಮನ ಯಾರಂತ ದೇವರಿಗೆ ನೀನಾಗಿರುವಾಗ ನಾವು ಅನ್ಕೊಂಡ್ರೆ ದೇವರು ಸ್ನೇಹಿತರಂತೆ ಮಾತನಾಡ್ತಾನಂತ. ಆತನ ವಾಕ್ಯ ಹೇಳ್ತದೆ, ನನ್ನ ಸ್ವರವನ್ನು ಕೇಳಿ ಯಾರಾದ್ರೂ ಬಾಗಿಲನ್ನು ತೆಗೆಯುವುದಾದರೆ ಅವ್ರ ಸಂಗಡ ಹೋಗಿ ನಾನು ಊಟ ಮಾಡ್ತೀನಿ. ಊಟ ಮಾಡ್ತಾನಂತ ದೇವರು. ಊಟ ಅಂದ್ರೆ ಒಂದು ವೇಳೆ ಶಾರೀರಿಕವಾದ ಭೋಜನ ಅಲ್ಲ, ದೇವರ ವಾಕ್ಯವೆಂಬ ಆಹಾರ. ದೇವರು ನಮಗೆ ಕೊಟ್ಟಾಗ ನಾವು ಸಂತೋಷವಾಗಿರ್ತೀವಿ. ವಾಕ್ಯ ಇಲ್ಲದೆ ಕಟ್ಟಲ್ಪಡಬಾರ್ದು ನಮ್ಮ ಜೀವಿತ. ಪ್ರತಿದಿನ ವಾಕ್ಯದಿಂದಲೇ ಕಟ್ಟಲ್ಪಡ್ಬೇಕು. ಅದು ಶಾಪವಾಗಲಿ ಆಶೀರ್ವಾದವಾಗಲಿ. ಶಾಪ ತಗಲಾಕಕ್ಕೆ ಯೇಸು ಕ್ರಿಸ್ತನ ರಕ್ತವಿದೆ. ಆಶೀರ್ವಾದ ಮಾಡಲಿಕ್ಕೆ ಹಳೆ ಒಡಂಬಡಿಕೆಯಲ್ಲಿ ಇಂಥ ಜನರು ಅನೇಕರಿದ್ದಾರೆ, ಭಕ್ತರು ಅನೇಕರಿದ್ದಾರೆ. ಈ ವಾಕ್ಯಗಳನ್ನು ನಾವು ಹಿಡ್ಕೊಂಡು ಅದ್ಭುತವಾಗಿ ನಾವು ಮುಂದೆ ಹೋಗ್ಬೋದು ಪ್ರೇರೆ. ನಾವು ಶಾಪಗ್ರಸ್ತರಲ್ಲ, ಆಶೀರ್ವಾದ ಹೊಂದಿದ ವ್ಯಕ್ತಿ. ಸ್ವಲ್ಪ ಮುಂದೆ ಹೋಗೋಣ, ಸ್ವಲ್ಪ ಮುಂದೆ. ನಿನ್ನ ಸ್ನೇಹಿತನ ಅಬ್ರಾಹ್ಮನ ಸಂತಾನದವರಿಗೆ ಶಾಶ್ವತವಾದ ಸ್ವಾಸ್ಯವನ್ನು ಕೊಟ್ಟಿಯಲ್ಲ. ಅವರು ಈ ದೇಶದಲ್ಲಿ ಇಳುಕೊಂಡು ಇದರಲ್ಲಿ ನಿನ್ನ ಹೆಸರಿಗೋಸ್ಕರ ಪವಿತ್ರಾಲಯವನ್ನು ಕಟ್ಟಿ ತಮ್ಮ ಮೇಲೆ ಖಡ್ಗವಿಧಿ ಘೋರ ವ್ಯಾಧಿಯು ಕ್ಷಾಮ ಮೊದಲಾದ ಆಪತ್ತುಗಳನ್ನು ಬರುವಾಗ ನೋಡಿ ಎಷ್ಟಿದಂತ ಅವ್ರಿಗೆಲ್ಲ ಅದು ಯಾವುದು ಅವ್ರು ದಾಟಿ ಬಂದಿದ್ದಾರೆ. ಇಸ್ರಾಯೇಲರ ಆಶೀರ್ವಾದ ಹೊಂದಕ್ಕೆ ದೇವರು ಹಂಗೆ ಅವರಿಗೆ ಕೊಡಲಿಲ್ಲ, ಎಲ್ಲ ಬಂದಿದೆ. ಆದ್ರೆ ದಾಟಿ ಬಂದಿದ್ದಾರೆ. ನಮ್ಮ ಜೀವಿತದಲ್ಲಿ ಒಂದು ವೇಳೆ ಇವೆಲ್ಲ ಬರ್ಬೋದು, ಬರ್ದೇ ಇರ್ಬೋದು. ದೇವರಿಗೆ ಸ್ತೋತ್ರ ಅಂತ ಹೇಳಿ ಬಂದ್ರೆ ಜಯಿಸುವ ದೇವರ ಶಕ್ತಿ ಕೊಡಲ್ಲ ನಮ್ಮೆಲ್ಲರಿಗೆ. ಒಂದು ವೇಳೆ ಬರ್ದೇ ಹೋದ್ರೆ ದೇವರಿಗೆ ಸ್ತೋತ್ರ ಹೇಳ. ಸ್ವಲ್ಪ ಆ ವಾಕ್ಯ ಹೋಗೋಣ. ತಾವು ನಿನ್ನ ನಾಮವನ್ನು ಇರುವ ಈ ಆಲಯದ ಮುಂದೆಯೂ ನಿನ್ನ ಮುಂದೆಯೂ ನಿಂತು ತಮ್ಮ ಇಕ್ಕಟ್ಟಿನಲ್ಲಿ ನಿನಗೆ ಮೊರೆ ಇಡುವುದಾದರೆ ನೀನು ಕೇಳಿ ರಕ್ಷಿಸುವೆ. ಕೇಳಿ ಏನ್ ಮಾಡ್ತಾನಂತ ಆತನು ರಕ್ಷಿಸುವೆ. ಆತನ ಹೆಸರೇನು ಹೇಳ್ರಿ? ರಕ್ಷಕನು. ಆತನ ಹೆಸರೇನು ಹೇಳ್ರಿ? ಎಲ್ಲ ಹೇಳ್ಬೇಕು. ನೀವು ಬಾಯ್ತಾರೆ ಹೇಗೆ ಗೊತ್ತಿಲ್ವಾ ನಿಮ್ಗೆ? ರಕ್ಷಕನು. ಹಲ್ಲೆಲೂಯಾ. ನಮ್ಮ ದೇವರು ಯಾರು ಹೇಳ್ರಿ? ಇಕ್ಕಟ್ಟಿನಲ್ಲಿ ಯಾರು ಹೇಳ್ರಿ? ಕಷ್ಟದಲ್ಲಿ ಯಾರು ಹೇಳ್ರಿ? ಕಣ್ಣೀರಿನಲ್ಲಿ ಯಾರು ಹೇಳ್ರಿ? ಬಲಹೀನತೆಯಲ್ಲಿ ಯಾರು ಹೇಳ್ರಿ?
ಹೇಗೆ ರಕ್ಷಕನ ಅಂತ ಹೇಳ್ತಾರೆ. ಏನು ಸ್ವಲ್ಪ ಬಾಯಿಗಳು ತೆಗೆದು ಯಾರಾತನು ರಕ್ಷಕನು ಅಂತ ಸಂಪೂರ್ಣವಾಗಿ ಹೇಳ್ಬೇಕು. ನಿಮ್ಮಪ್ಪ ಮೆಂಬರ್ ಇದ್ರೆ ನೋಡಿ ಏನ್ ಹೇಳ್ತಾರೆ, ಎಂಬರ್ ಅಂತ ಹೇಳ್ತಾರ, ನಂಬರ್ ಅಂತ ಹೇಳ್ತಾರ. ನಮ್ಮಪ್ಪ ಮೆಂಬರ್, ನಿಮ್ಮಪ್ಪ ಅಧ್ಯಕ್ಷ ಇದ್ರೆ ಏನಂತ ಹೇಳ್ರಿ, ನಮ್ಮಪ್ಪ ಅಧ್ಯಕ್ಷ. ಅಲ್ಲೆಲ್ಲೂಯ್ಯ, ಅಧ್ಯಕ್ಷ ಜನರನ್ನ ಗುದ್ದಕ್ಷ. ಪ್ರಿಯ ಆತ್ಮೀಯರೇ, ನಮ್ಮ ದೇವರು ರಕ್ಷಕರು ಏನ್ರಿ, ನಮ್ಮ ದೇವ್ರು ಯಾರು ಹೇಳ್ರಿ, ರಕ್ಷಕರಂತ ಆತ ಹೆಸರು. ನೀನು ಎಲ್ಲಿ ಬಿದ್ದರೂ ಆತ ರಕ್ಷಿಸ್ತಾನಂತ. ಅಲ್ಲೆಲ್ಲೂಯ್ಯ, ನೀನು ಎಲ್ಲೇ ಇದ್ರೂ ಆತನ ರಕ್ಷಿಸಲಿಕ್ಕೆ ಸಾಮರ್ಥ್ಯನಾದ ದೈವಾದಿ ದೇವರು. ಕೊನೆಯ ವಚನ ನಾವು ಓದಿ ಮುಗಿಸ್ಕೊಳ್ಳಿದ್ದೇವೆ. ಪ್ರಿಯ ಆತ್ಮೀಯ ಸಹೋದರಿ ಸಹೋದರ, ಯಾಕೋಬನ ಬರೆದ ಪತ್ರಿಕೆ 2ನೇ ಅಧ್ಯಾಯ 23ನೇ ವಚನ. ಕೊನೆಯದಾಗಿ ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ದಿನದ ವಾಕ್ಯದೊಂದಿಗೆ ಸರ್ವಶಕ್ತಿವಂತ ಮಹಿಮೆ ಎಂಬುದಾಗಿ ಯಾಕೋಬ ಪುಸ್ತಕ ಜೇಮ್ಸ್ 2:23. ಅಬ್ರಾಮನು ದೇವರನ್ನು ನಂಬಿದನು. ಏನ್ ಮಾಡಿದಂತ ಅಬ್ರಹಾಮನು ದೇವರನ್ನು ನಂಬಿದನು. ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿಯಾಗಿ ಎಣಿಸಲ್ಪಟ್ಟಿತು. ಎಂಬ ಶಾಸ್ತ್ರದ ಮಾತು ಹೀಗೆ ನೆರವೇರಿತು. ಹಲ್ಲೆಲೂಯಾ. ಅಬ್ರಹಾಮನು ದೇವರಿಗೆ ಹೆಂಗಿದಾನಂತ ಹೇಳ್ರಿ, ನೀತಿಯನ್ನು. ಹಲ್ಲೆಲೂಯಾ. ಆಶೀರ್ವಾದ ಹೊಂದಬೇಕಾದ್ರೆ ಇದು ಬಹಳ ಪ್ರಾಮುಖ್ಯ. ಯಾವ್ದು ಹೇಳ್ರಿ, ಆಶೀರ್ವಾದ ಹೊಂದಬೇಕಂದ್ರೆ ಇದು ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥ ಹೆಡ್ ಅಂತ. ಇದು ತಲೆ ಯಾವುದು, ನೀತಿ ಯಾವ್ದು ಹೇಳ್ರಿ, ಹೆಡ್ಡು, ತಲೆ. ಮತ್ತೊಂದ್ಸಲ ಹೇಳ್ತಾ ಇದ್ದೀವಿ, ನೀತಿ ಎಂಬುದು ನೀವೇನು ಹೇಳ್ಬೇಕು, ನೀತಿ ಎಂಬುದು ತಲೆ. ಇದು ಬಹಳ ಪ್ರಾಮುಖ್ಯ ದೇವ್ರ ಮುಂದೆ. ಅನೇಕ ಸಲ ದೇವರು ಕತ್ತಿದ ನೀತಿವಂತರು ಅಂತ. ಯಾವನು ನೀತಿವಂತನೇ, ನಾನು ನೀತಿವಂತನೇ, ನೀನೊಬ್ಬನೇ ನೀತಿವಂತನಾದ್ದರಿಂದ ಈ ಸಂತತಿಯಲ್ಲಿ ಎಲ್ಲರನ್ನ ನಡೆಸಿ ನೀನೊಬ್ಬನ ಉಳಿಸ್ತೀನಿ. ಇದು ದೇವರ ಪ್ರಣಾಳಿಕ. ಅಂದ್ರೆ ಅವರೆಲ್ಲರೂ ಅಪವಿತ್ರರು ಅಂತ ದೇವರು ಪರಿಗಣಿಸಿದ್ದಾರೆ. ಕಾರಣ ಗೊತ್ತಿಲ್ಲ, ಅದಕ್ಕೆ ಉತ್ತರ ನಮ್ಮಲ್ಲಿ ಇಲ್ಲ. ದೇವರಿಗೆ ಮಾತ್ರ ಗೊತ್ತು. ದೇವರು ಏನ್ ಮಾಡಿದ್ರು ಒಳ್ಳೆಯದೇ. ಸಮಸ್ತ ಅಳಿಸಿದ್ದಾನೆ, ಆದ್ರೆ ನೋಹನ ಕುಟುಂಬ ಮಾತ್ರ ನಿಂತಿದೆ. ಯೋಬನ ಜೀವಿತದಲ್ಲಿ ಯೋಬನಿಗೆ ಹೇಳ್ತಾ ಇದ್ದ ದೇವರು, ಅವನು ನೀತಿವಂತನಂತ. ಹಲ್ಲೆಲೂಯಾ. ಅವನು ಸ್ವಾಸ್ಥ್ಯ ಮತ್ತೆ ಏನಾಯ್ತು ಅಂತ ಹೇಳಿದ್ರೆ ಹಾಳಾಗೋಯ್ತು. ಸೈತಾನ್ ಸುಳ್ಕೊಂಡ, ಬಾಧೆಪಡಿಸಿದ, ಅನೇಕ ವಿಷಯದಲ್ಲಿ ಯೋಬನ ಕುಗ್ಗಿಸಿದ. ಆದ್ರೆ ಅಂತ್ಯ ಹೇಗಿದೆ, 42ನೇ ಅದೇ ಬರೋದ್ರೊಳಗಾಗಿ ಏನ್ ಕಳೆದಿದ್ದನೋ ದೇವರು ಮತ್ತೆ 2ರಷ್ಟು ಬ್ಲೆಸ್ಸಿಂಗ್ ಮಾಡಿದ್ದಾನೆ. ಇದರಲ್ಲಿ ಆ ವಾಕ್ಯ ಇರ್ತದೆ. ಆ ವಾಕ್ಯ ಮತ್ತೆ ಓದಪ್ಪ. ಅಬ್ರಾಮನು ದೇವರನ್ನು ನಂಬಿದನು. ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಏನೇನೋ. ಈಗ ನೀತಿ ಎಂಬ ಪದ ನಾವು ಇಷ್ಟುವರೆಗೆ ಕೇಳಿದ ವಾಕ್ಯಕ್ಕೆ ಮೊದಲು ಎದ್ದು ನೀತಿಯೇ. ಎಲ್ಲರೂ ಹೇಳಿ ಹಲ್ಲೆಲೂಯಾ. ನಂಬ್ತಾ ಇದ್ದೀರಿ ಮಾತ್ರ ನೀವು. ಅದೇ ಅದು ನಾವು ಪಾಲನೆ ಮಾಡೋದಾದ್ರೆ, ನೀನು ಎಲ್ಲಿಗೆ ಹೋಗ್ತೀಯೋ ಆಶೀರ್ವಾದ ನಿನ್ನಿಂದ ಇರ್ತದಂತ. ನೀನು ಎಲ್ಲಿಗೆ ಹೋದ್ರು ಆ ನೀತಿ ಎಂಬ ತಲೆ ನಮಗೆ ಬೇಕು. ಪ್ರಿಯ ಆತ್ಮೀಯ ಸಹೋದರಿ ಸಹೋದರ, ಎಲ್ಲರೂ ಹೇಳೋಣ, ದೇವ ನನ್ನನ್ನು ಆಶೀರ್ವಾದ ಮಾಡು. ಆಶೀರ್ವಾದಕ್ಕೆ ಮೊದಲು ನೀತಿ ಎಂಬ ಒಂದು ಪದ ಬಹಳ ಪ್ರಾಮುಖ್ಯ. ನೀವೇನು ಅನ್ಕೊಳ್ತಾರೆ ಗೊತ್ತಿಲ್ಲ, ನೀವು ಹೆಂಗಿದೆ ನನಗೆ ಗೊತ್ತಿಲ್ಲ, ಬಟ್ ದೇವರೇ ನನಗೆ ಕೋರ್ತಾ ಇದ್ದಾನೆ. ಅಬ್ರಾಹ್ಮನ ಅಷ್ಟು ಆಶೀರ್ವಾದ ಹೊಂದಿದ್ದಾನಂದ್ರೆ ದೇವರಿಗೆ ಅವನು ಹೆಂಗಿದಾನಂತ ಹೇಳಿದ್ರೆ ಹಲ್ಲೆಲೂಯಾ. ಅಷ್ಟು ಆಶೀರ್ವಾದ ಹೊಂದಬೇಕಾದ್ರೆ ಯೋಬನು ಹೆಂಗಿದಾನಂತ, ಅಷ್ಟು ಪಾಪಿಗಳ ಮಧ್ಯದಲ್ಲಿ ಜೀವಿಸಿದಂತ ನೋಹ ಹೆಂಗಿದಾನಂತ ವಾಕ್ಯ ಸ್ಪಷ್ಟವಾಗಿರ್ತದೆ. ಇದು ಬಹಳ ಪ್ರಾಮುಖ್ಯ. ನಮ್ಮ ಕುಟುಂಬದಲ್ಲಿ, ನಮ್ಮ ಜೀವಿತದಲ್ಲಿ, ನಮ್ಮಲ್ಲಿ ನಾವು ಆ ರೀತಿ ಹೋಗುವುದಾದ್ರೆ ಖಂಡಿತವಾಗಲೂ ದೇವರ ಆಶೀರ್ವಾದ ಹಿಂದೆ ನಮ್ಮನ್ನು ಹಿಂಬಾಲಿಸ್ತದೆ. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರು ಇಲ್ಲಿವರೆಗೂ ತಾನು ಮಾತನಾಡಿದ ಪ್ರತಿ ವಿಷಯಗಳು